ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಮ್. ಈ ಒಂದು ವಿಡಿಯೋದ ಒಳಗಡೆ ನಾವು SESAD HK ಪೇಪರ್ ಏನು ಬಂದಿತ್ತು ಅದರ ಎಕಾನಮಿ ಸೆಕ್ಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಅಗೇನ್ ನೀವು ಹೇಳ್ಬೋದು ಆಲ್ರೆಡಿ ಸರ್ ನಮಗೆ ಅಫಿಷಿಯಲ್ ಕೀ ಆನ್ಸರ್ ಬಂದಿದೆ ಅಂತ ತಿಳ್ಕೊಂಡು, ಆದರೆ ನಾನು ಇಲ್ಲಿ ಏನು ಚರ್ಚೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದರೆ ಕ್ವಶನ್ಗಳ ಸೋರ್ಸ್ ಯಾವುದು, ಎಲ್ಲಿಂದ ಈ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ಅದನ್ನು ನೋಡೋಣ. ಓಕೆ, ಸೊ ಎಕಾನಮಿ ಸೆಕ್ಷನ್ನಲ್ಲಿ ಟೋಟಲ್ ಆಗಿ ನೀವು 17 ಪ್ರಶ್ನೆಗಳನ್ನು ನೋಡ್ತೀರಾ. 17 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಭಾರತದ ಅಗ್ರ ಆಮದು ಮೂಲ ರಾಷ್ಟ್ರಗಳನ್ನ ಅವರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಕರೀತಾರೆ. ಅವರೋಹಣ ಕ್ರಮದಲ್ಲಿ ಹೇಳ್ತಿದ್ರೆ ಅರೇಂಜ್ ಇಂಡಿಯಾಸ್ ಟಾಪ್ ಇಂಪೋರ್ಟ್ ಸೋರ್ಸ್ ನೇಷನ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ತಾರೆ. ಅಂದ್ರೆ ಮೀನಿಂಗ್ ಏನು, ಹೆಚ್ಚಿನದಾಗಿ ನಾವು ಯಾವ್ದನ್ನ ಇಂಪೋರ್ಟ್ ಮಾಡ್ತೀವಿ ಅದನ್ನ ಮೊದಲು ಬರಬೇಕು. ಸೊ ಅದಕ್ಕಿಂತ 2ನೇ ಸ್ಥಾನದಲ್ಲಿ, 3ನೇ ಸ್ಥಾನದಲ್ಲಿ ಮತ್ತೆ 4ನೇ ಸ್ಥಾನದಲ್ಲಿ ಯಾವುದರಿಂದ ಹೆಚ್ಚು ಆಮದು ಮಾಡ್ಕೋತೀವಿ ಅದರ ಜೊತೆಯಲ್ಲಿ ಮತ್ತೆ ಯಾವ್ಯಾವಿದೆ ಇಂಪೋರ್ಟ್ ಅಲ್ಲಿ ಟಾಪ್ ಅಲ್ಲಿರುವಂತ ಬೇರೆ ಬೇರೆ ರಾಷ್ಟ್ರಗಳನ್ನ ಹೇಳ್ತಿದ್ರು. ಸೊ ಇದನ್ನ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಇಲ್ಲಿಯೂ ಕೂಡ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಆನ್ಸರ್ ಬರೀಬಹುದು. ಯಾಕೆ ಅಂತಂದಾಗ ನಿಮ್ಗೆ ಮೊದಲನೇದಾಗಿ ಏನ್ ಗೊತ್ತಿದೆ, ಭಾರತ ಅತಿ ಹೆಚ್ಚು ಟ್ರೇಡ್ ಡೆಫಿಸಿಟ್ ಅನ್ನ ಅಥವಾ ಇಂಪೋರ್ಟ್ ಎಲ್ಲಿಂದ ಮಾಡ್ಕೊಳತ್ತೆ ಅನ್ನೋದು ಗೊತ್ತಿದೆ, ಚೈನಾದಿಂದ ಅನ್ನೋದು ಗೊತ್ತಿದೆ. ನಿಮ್ಗೆ ಏನಾದ್ರೂ ಆ ಆನ್ಸರ್ ಗೊತ್ತಿದೆ ಅಂತಂದ್ರೆ ಚೈನಾ. ಸೊ ಮೊದಲು ನಿಮ್ಗೆ ಚೈನಾ ಎಲ್ಲಿ ಕಾಣುತ್ತೆ, ಒಂದೇ ಒಂದು ಆಪ್ಷನ್ ಅಲ್ಲಿ ಕಾಣುತ್ತೆ. ಸೊ ಆಪ್ಷನ್ 4ರಲ್ಲಿ ಅದನ್ನು. ಹಾಗಾದ್ರೆ ಈ ಕ್ವಶನ್ ನ ಸೋರ್ಸ್ ಏನು ಅಂತ ಕೇಳಿದಾಗ ಎಕನಾಮಿಕ್ ಸರ್ವೆ, ಇಂಡಿಯನ್ ಎಕನಾಮಿಕ್ ಸರ್ವೆ ಏನಿಲ್ಲ ಅದರ ಸೋರ್ಸ್ ನ ಬೇಸಿಸ್ ಮೇಲೆ ಇದೆ. ಅದು ಕೂಡ ಏನು, ಹಿಂದಿನ ವರ್ಷದ ಎಕನಾಮಿಕ್ ಸರ್ವೆ ಬೇಸಿಸ್ ಮೇಲೆ ಇದೆ, ಈ ವರ್ಷದ ಎಕನಾಮಿಕ್ ಸರ್ವೆ ಬೇಸಿಸ್ ಮೇಲೆ ಇಲ್ಲ. ಯಾಕಂದ್ರೆ ಈ ಪೇಪರ್ ಅಂತ ಬಂದಾಗ ನಮ್ಗೆ ಇನ್ನು ಭಾರತದ ಎಕನಾಮಿಕ್ ಸರ್ವೆ ಈ ವರ್ಷದ್ದು ಬಂದಿರಲಿಲ್ಲ, ಅದಕ್ಕಾಗಿ ಇದು ಹಿಂದಿನ ಎಕನಾಮಿಕ್ ಸರ್ವೆಯ ಬೇಸಿಸ್ ಮೇಲೆ ಇದೆ. ಸೊ ಅದನ್ನು ನೋಡ್ತೀವಿ ನಾವು ಅಂತಂದ್ರೆ ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು. ಸೊ ನಾವು ಇದನ್ನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇಲ್ಲಿ ಇಂಪೋರ್ಟ್ಗಳನ್ನ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಅತಿ ಹೆಚ್ಚು ಎಲ್ಲಿಂದ ಇಂಪೋರ್ಟ್ ಮಾಡ್ತೀವಿ, ಚೈನಾ, UAE, USA, ರಷ್ಯಾ ಮತ್ತು ಸೌದಿ ಅರೇಬಿಯಾ ಅಂತ. ಇವನ್ ಟಾಪ್ 3 ಕಂಟ್ರಿಗಳನ್ನ ನಾವು ನೋಡಿದ್ವಿ. ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಟಾಪ್ 3 ಯಾವುದು, ಇಂಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಟಾಪ್ 3 ಯಾವುದು ಅಂತ. ಸೊ ಅದನ್ನ ನಾವು ಡಿಸ್ಕಸ್ ಮಾಡಿದ್ದನ್ನು ನೋಡಿದ್ವಿ. ಅಗೇನ್ ಇದು 1 ವರ್ಷದ ಹಿಂದೆ ಡಿಸ್ಕಸ್ ಮಾಡಿರುವಂತ ವಿಡಿಯೋ, ಈಗ ಮಾಡಿರೋದಲ್ಲ ಮತ್ತೆ. ಓಕೆ, ಸೊ ನೆಕ್ಸ್ಟ್ ಮತ್ತೊಂದು ಕ್ವಶನ್. ಈ ಪ್ರಶ್ನೆಯಲ್ಲಿ ಏನಿದೆ ಅಂತ ಕೇಳಿದಾಗ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಗಳ ಆಧಾರದ ಮೇಲೆ ನೋಡ್ಬೇಕು. ಫಸ್ಟ್ನೇ ಹೇಳಿಕೆ, 2023-24 ವರ್ಷಾವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 236 ತಾಲೂಕುಗಳ ಪೈಕಿ ಒಟ್ಟು 223 ತಾಲೂಕುಗಳನ್ನ ಬರಪೀಡಿತವೆಂದು ಸೂಚಿಸಲಾಗಿದೆ ಅಂತ ಕೇಳ್ತಾರೆ. 223 ತಾಲೂಕುಗಳು, 236 ತಾಲೂಕುಗಳ ಒಳಗಡೆ ಅವುಗಳನ್ನ ಡ್ರಾಟ್ ಅಫೆಕ್ಟೆಡ್ ಅಂತ ಹೇಳ್ಕೊಂಡು ಕರ್ನಾಟಕದಲ್ಲಿ 2023-24 ಸಂದರ್ಭದಲ್ಲಿ ಹೇಳಿದ್ದೇವೆ ಅಂತ ಹೇಳ್ತಾರೆ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್, ಇದು 20 ಲಕ್ಷ ಹೆಕ್ಟೇರ್ಗಳಿಗೂ ಮೇಲ್ಪಟ್ಟ ಭೂಮಿ 2023ರಲ್ಲಿ ರಬಿ ಋತುಮಾನದ ಅವಧಿಯಲ್ಲಿ ರಾಜ್ಯದಲ್ಲಿ ಅಪಾರವಾದಂತಹ ಕೃಷಿ ಮತ್ತು ತೋಟಗಾರಿಕಾ ಬೆಳೆ ಹಾನಿಗೆ ಕಾರಣವಾಯಿತು ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ 2 ಏನ್ ಹೇಳ್ತದೆ, ದಿಸ್ ಹ್ಯಾಸ್ ರಿಸಲ್ಟೆಡ್ ಇನ್ ಟು ಹ್ಯೂಜ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಕ್ರಾಪ್ ಲಾಸ್ ಇನ್ ದ ಸ್ಟೇಟ್ ಡ್ಯೂರಿಂಗ್ ರಾಬಿ ಸೀಸನ್ ಅಂತ ಹೇಳ್ತಾರೆ. ಯಾವ್ದನ್ನ ಹೇಳ್ತಿದ್ರೆ, ಡ್ರಾಟ್ ಇಂದಾಗಿ ಈ ತರ ಚೇಂಜಸ್ ಆಗಿದೆ ಅಂತ. ಸೊ ಈ ಸ್ಟೇಟ್ಮೆಂಟ್ ಅನ್ನ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇದು ತಪ್ಪು. ಯಾಕಂದ್ರೆ ಇವನ್ ಹೆಕ್ಟೇರ್ಗಳ ವಯಸ್ಸಲ್ಲಿ ನೀವು ನೋಡೋದಕ್ಕೆ ಹೋದ್ರೂ ಕೂಡ ತಪ್ಪಿದೆ ಸ್ಟೇಟ್ಮೆಂಟ್. ಸೊ ಆದ್ರೆ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಇದು ಸರಿ ಇದೆ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಸೊ ಇದು 1ನೇ ಸ್ಟೇಟ್ಮೆಂಟ್ ನ ಎಕ್ಸ್ಪ್ಲನೇಷನ್ ಆಗಲ್ಲ ಸ್ಟೇಟ್ಮೆಂಟ್ 2 ಅಂತ. ಸೊ ಅದನ್ನ ನೀವು ನೋಡ್ಬೇಕು. ಅಥವಾ ಸ್ಟೇಟ್ಮೆಂಟ್ 2 ಕರೆಕ್ಟ್ ಇನ್ಕರೆಕ್ಟ್ ಇರೋದ್ರಿಂದಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟ್ ಸರಿ ಇದೆ, ಆದ್ರೆ ಸ್ಟೇಟ್ಮೆಂಟ್ 2 ಏನಿದೆ ಇದು ತಪ್ಪಾಗಿದೆ, ಇನ್ಕರೆಕ್ಟ್ ಅಂತ ಹೇಳ್ತೀವಿ. ಅಗೇನ್ ಸೋರ್ಸ್ ಅನ್ನು ನೋಡೋಣ. ಸೋರ್ಸ್ ಯಾವುದು, ಕರ್ನಾಟಕ ಎಕನಾಮಿಕ್ ಸರ್ವೆ. ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ನೀವು ನೋಡೋದಕ್ಕೆ ಹೋದ್ರೆ ಸ್ಟೇಟ್ ಅವೇ ಈ ತರ ಒಂದು ಮೆನ್ಷನ್ ಆಗಿದೆ ನೋಡಿ. ಔಟ್ ಆಫ್ 236 ತಾಲೂಕ್ಸ್ ಇನ್ ದ ಸ್ಟೇಟ್ಸ್, 223 ತಾಲೂಕ್ಸ್ ಆರ್ ಡಿಕ್ಲೇರ್ಡ್ ಆಸ್ ಡ್ರಾಟ್ ಅಫೆಕ್ಟೆಡ್. ಸೊ ಇದನ್ನ ಸ್ಟ್ರೇಟ್ ಅವೇ ಹೇಳಿದ್ದಾರೆ. 223 ತಾಲೂಕುಗಳು, 236 ತಾಲೂಕುಗಳಲ್ಲಿ ಏನಾಗಿದೆ, ಸೊ ಅವುಗಳು ಈ ತರದ್ದು ಅಂತ. ಸೊ ಇನ್ನು ಕ್ರಾಪ್ಸ್ ಅಲ್ಲಿ ಕೂಡ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಓವರ್ ಆಲ್ ಕ್ರಾಪ್ ಅನ್ನ ನಾವು ಬೆಳೆಯೋದೇ ರಾಬಿ ಸೀಸನ್ಗೆ ಎಷ್ಟು, 24 ಲಕ್ಷ ಹೆಕ್ಟೇರ್ಗಳಲ್ಲಿ. ಓಕೆ, ಸೊ ಟೋಟಲ್ ಆಗಿ ನಾವು ಬೆಳೆಯೋದೇ 24 ಲಕ್ಷ ಹೆಕ್ಟೇರ್ಗಳಲ್ಲಿ. ಅದರಲ್ಲಿ 20ಕ್ಕಿಂತ ಹೆಚ್ಚು ಲಕ್ಷ ಹೆಕ್ಟೇರ್ಗಳಲ್ಲಿ ಕ್ರಾಪ್ ಲಾಸ್ ಆಗಿದೆ ಅನ್ನೋದು ಅದು ತಪ್ಪಾಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಅದು ತಪ್ಪಾಗತ್ತೆ. ಸೊ ಇನ್ನು ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಜಾಯಿಂಟ್ ಸರ್ವೆ ಪ್ರಕಾರ ಓವರ್ ಆಲ್ ನಿಮ್ಗೆ ಡ್ರಾಟ್ ಇಂದ ಎಷ್ಟು ಈ ತರದ ಹೆಕ್ಟೇರ್ಗಳು ಅಥವಾ ಅಗ್ರಿಕಲ್ಚರ್ ಕ್ರಾಪ್ಗಳು ಡ್ಯಾಮೇಜ್ ಆಗಿದೆ ಅಂತ ಕೇಳಿದಾಗ ಅರೌಂಡ್ 46 lakh. ಸೊ ಇದು ಆದ್ರೆ ರಾಬಿ ಅಷ್ಟೇ ಅಂತ ಹೇಳ್ತಿಲ್ಲ, ಅದ್ರ ಬದಲಾಗಿ ಏನಿದು, ಸೊ ಓವರ್ ಆಲ್ ಆಗಿ ಡ್ರಾಟ್ ಇಂದ ಎಷ್ಟು ಲಾಸ್ ಆಗಿದೆ ಅಂತ ಹೇಳಿ. ಸೊ ಅದು 46.11 lakh ಹೆಕ್ಟೇರ್ ನಲ್ಲಿರುವಂತಹ ಅಗ್ರಿಕಲ್ಚರ್ ಕ್ರಾಪ್ಗೆ ಸಂಬಂಧಪಟ್ಟ ಹಾಗೆ ಡ್ಯಾಮೇಜ್ ಕಂಡು ಬಂದಿದೆ ಅಂತ ಹೇಳ್ತಾರೆ. ಸೊ ಇದನ್ನ ನೀವು ಮತ್ತೆ ವಾಪಸ್ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ನೋಡೋದಕ್ಕೆ ಹೋದ್ರೆ ಇಲ್ಲೇನಿದೆ, 20 ಲಕ್ಷ ಹೆಕ್ಟೇರ್ ಲ್ಯಾಂಡ್ ಅಲ್ಲಿ ಇದೆ ಅಂತ ಹೇಳ್ತಾರೆ.
ಅದರ ಜೊತೆಲಿ ರಾಬಿ ಸೀಸನ್ ನಲ್ಲಿ ಅಂತೇಳಿ ಕೂಡ ಮೆನ್ಷನ್ ಮಾಡ್ತೀರಾ. ಸೊ ಇದೆಲ್ಲ ಕಾರಣಕ್ಕಾಗಿ ನಿಮ್ಗಿದು ಸೊ ರಾಂಗ್ ಆಗುತ್ತೆ. ಒಂದನೇ ಸ್ಟೇಟ್ಮೆಂಟ್ ಮಾತ್ರ ಸರಿ, ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಇದೆ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ. ರಾಜ್ಯದ ಬಜೆಟ್ನ ಅನುತ್ಪಾದಕ ವೆಚ್ಚದಲ್ಲಿ ಈ ಕೆಳಗಿನ ಯಾವುದನ್ನ ಸೇರಿಸಲಾಗುವುದಿಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಆಫ್ ದಿ ಸ್ಟೇಟ್ಸ್ ಬಜೆಟ್? ಸೊ ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಸಡನ್ ಆಗಿ ನೀವೇನಾದ್ರೂ ಆನ್ಸರ್ ಮಾಡೋದಕ್ಕೆ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಏನನ್ನ ಕೇಳಿದ್ರೆ ವಿಚ್ ಈಸ್ ನಾಟ್ ಅನ್ಪ್ರೊಡಕ್ಟಿವ್. ಅಗೇನ್ ಎರಡು ಸಲ ಇಲ್ಲಿ ನೆಗೆಟಿವ್ ಟರ್ಮ್ಸ್ಗಳು ಬರ್ತದೆ. ಏನನ್ನ ಕೇಳ್ತಿದ್ರೆ ಯಾವುದನ್ನ ಅನುತ್ಪಾದಕ ವೆಚ್ಚದಲ್ಲಿ ಸೇರಿಸಲಾಗುವುದಿಲ್ಲ ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿರುವಂತ ಆಪ್ಷನ್ಸ್ ಅಲ್ಲಿ ಮೂರೇನಿದೆ, ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಇದೆ, ಅನುತ್ಪಾದಕ ವೆಚ್ಚ ಇದೆ. ಒಂದು ಮಾತ್ರ ಅದು ಅನುತ್ಪಾದಕ ವೆಚ್ಚದಲ್ಲಿ ಇಲ್ಲ, ಅಥವಾ ಅದೇನಿದೆ ಅದು ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಉತ್ಪಾದಕ ವೆಚ್ಚ ಯಾವುದು ಅಂತ ಕೇಳ್ತದೆ. ಸೊ ನೀವೇನಾದ್ರೂ ಉತ್ಪಾದಕ ವೆಚ್ಚವನ್ನ ಅಥವಾ ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಅನ್ನ ನೋಡೋದಕ್ಕೆ ಹೋದ್ರೆ ಅದರಲ್ಲಿ ಏನ್ ಬರುತ್ತೆ, ಸ್ಕಾಲರ್ಶಿಪ್ಗಳು ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ನ ಒಳಗಡೆ ಬರುತ್ತೆ. ಹಾಗಂತೇಳಿ ಸಂಬಳಗಳು, ಪಿಂಚಣಿಗಳು ಮತ್ತೆ ಡೆಪ್ಟ್ ಸರ್ವಿಸಿಂಗ್ ಬಂದ್ರೆ ಅವೆಲ್ಲ ಏನಾಗುತ್ತೆ, ಅವೆಲ್ಲ ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಇಲ್ಲಿ ಯಾವುದು ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಅಂತೇಳಿ ಅಲ್ಲ ಅಂತ ಕೇಳಿದರೆ ಆ ಕಾರಣಕ್ಕಾಗಿ ನಿಮ್ಗೆ ಏನಾಗುತ್ತೆ, ಸ್ಕಾಲರ್ಶಿಪ್ ಇದು ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಅಲ್ಲ, ಅದ್ರ ಬದಲಾಗಿದೇನು ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್. ಸೊ ಇದರ ಸೋರ್ಸ್ ಅನ್ನು ನೋಡೋಣ. ಕ್ವಶನ್ಗೆ ಸೋರ್ಸ್ ಅನ್ನು ನೀವು ನೋಡ್ತೀರಾ ಅಂತಂದ್ರೆ ಮತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ. ಸೊ ಎರಡನೇ ಚಾಪ್ಟರ್ ನ ಒಳಗಡೆ ನಿಮ್ಗೆ ಈ ತರದೊಂದು ಟರ್ಮ್ ಅನ್ನ ಕೊಟ್ಟಿದ್ದಾರೆ, ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ಕೊಂಡು. ಸೊ ಆ ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ನಲ್ಲಿ ಕೆಲವೊಂದು ಎಕ್ಸಾಂಪಲ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಸ್ಕಾಲರ್ಶಿಪ್ ಆಗಿರ್ಬೋದು, ಸಬ್ಸಿಡೀಸ್ ಆಗಿರ್ಬೋದು, ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಆಗಿರ್ಬೋದು, ಅಥವಾ ಎನಿ ಅದರ್ ಪ್ರೋಗ್ರಾಮ್ಡ್ ಎಕ್ಸ್ಪೆನ್ಸಸ್. ಹಾಗಂತೇಳಿ ಅನ್ಪ್ರೊಡಕ್ಟಿವ್ ಅಲ್ಲಿ ನೀವೇನ್ ನೋಡ್ತೀರಾ, ಅಥವಾ ಅನ್ಪ್ರೊಡಕ್ಟಿವ್ ಗೆ ಮತ್ತೊಂದು ಏನ್ ಕರಿತೀವಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ನಲ್ಲಿ ಏನೇನ್ ಬರುತ್ತೋ ಅದೆಲ್ಲ ಅನ್ಪ್ರೊಡಕ್ಟಿವ್ ಅಂತ ತಗೋತೀರಾ. ಸೊ ಅದು ಯಾವುದು, ಸ್ಯಾಲರಿ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಡೆಪ್ಟ್ ಸರ್ವಿಸಿಂಗ್ ಆಗಿರ್ಬೋದು, ಸೇಮ್ ಆಸ್ ಇಟ್ ಈಸ್ ಇದನ್ನ ತೆಗೆದಿದ್ದಾರೆ ನೋಡಿ. ಸ್ಯಾಲರಿ, ಪೆನ್ಷನ್, ಡೆಪ್ಟ್ ಸರ್ವಿಸಿಂಗ್ ಇಲ್ಲಿಂದ ಕಾಪಿ ಮಾಡಿದರೆ, ಇಲ್ಲಿ ಅದು ಕೂಡ ಮೊದಲನೇದನ್ನೇ ಕಾಪಿ ಮಾಡಿದ್ದಾರೆ, ಸ್ಕಾಲರ್ಶಿಪ್ ಅನ್ನ ಕಾಪಿ ಮಾಡಿದ್ದಾರೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಬಹುದು. ಅಗೇನ್ ಏನಿದು ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಅಂದ್ರೆ, ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಅಂದ್ರೆ ಸರ್ಕಾರ ಒಂದಿಷ್ಟು ಈ ಒಂದು ವಲಯದಲ್ಲಿ ಖರ್ಚು ಮಾಡ್ತಿದ್ರೆ ಅದರಿಂದ ಆ ವಲಯದಲ್ಲಿ ಏನಾದ್ರೂ ಒಂದು ಸುಧಾರಣೆ ಕಾಣಬಹುದು. ಸೊ ಅದನ್ನ ನಾವೇನ್ ಕರಿತೀವಿ, ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಈಗ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಅಲ್ಲಿ ಕೆಲಸಗಾರರಿಗೆ ಅಥವಾ ಏನು ಸರ್ಕಾರದ ಕೆಲಸಗಾರರಿದಾನೋ ಅವರಿಗೆ ಸ್ಯಾಲರಿ ಕೊಡ್ತೀವಿ ಅಂತಂದ್ರೆ ಅದರಿಂದ ನಿಮ್ಗೆ ಏನು ಇಂಪ್ರೂವ್ಮೆಂಟ್ ಆಗಲ್ಲ. ಇಂಪ್ರೂವ್ಮೆಂಟ್ ಬೇಕು ಅನ್ನೋದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಮಾಡ್ಬೇಕಾಗತ್ತೆ. ಅದನ್ನ ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಆ ಕಾರಣಕ್ಕಾಗಿ ನೆನಪಿರಲಿ. ಅಗೇನ್ ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಇದು ಮೆನ್ಷನ್ ಆಗಿದೆ, ನೆನಪಿರಲಿ. ನೆಕ್ಸ್ಟ್ ಕ್ವಶನ್. 2023ರಲ್ಲಿ ಕರ್ನಾಟಕದ ಬಯೋ ಎಕಾನಮಿಯನ್ನ ಭಾರತದ ರಾಷ್ಟ್ರೀಯ ಬಯೋ ಎಕಾನಮಿಯ ಸುಮಾರು ಡ್ಯಾಶ್ ಪಾಲು ಎಂದು ಲೆಕ್ಕ ಮಾಡಲಾಗಿದೆ. ಅದು ರಾಷ್ಟ್ರೀಯ ಬಯೋ ಅಕಾಡೆಮಿ ಅಲ್ಲ, ಬಯೋ ಎಕಾನಮಿಯ ರೆವೆನ್ಯೂ ಶ್ರೇಣೀಕರಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳ್ತಾರೆ. ಇನ್ 2023 Karnataka's bioeconomy is accounted for around dash share of India's national bioeconomy. It is placed dash in the national bioeconomy revenue rankings ಅಂತ ಕೇಳ್ತಾರೆ. ಸೊ ಇದರ ಸರಿಯಾದಂತ ಉತ್ತರ ಏನು, 20% ಎರಡನೇ ಸ್ಥಾನದಲ್ಲಿದೆ. ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿ ಯಾರು, ಮಹಾರಾಷ್ಟ್ರ ಇರೋದನ್ನ ನೋಡ್ತೀರಾ ಬಯೋ ಎಕಾನಮಿಯ ಒಳಗಡೆ. ಅದರ ಜೊತೆಲಿ ಟೋಟಲ್ ಇಂಡಿಯಾದ ಟೋಟಲ್ ಇದನ್ನ ನಾವು ನೋಡೋದಕ್ಕೋದ್ರೆ ಬಯೋ ಎಕಾನಮಿ ಸೈಜ್ ಅಂತ ನೋಡೋದಕ್ಕೋದ್ರೆ ಅದರಲ್ಲಿ ಕರ್ನಾಟಕದ ಶೇರ್ ಎಷ್ಟು ಅಂತ ಕೇಳಿದಾಗ 20% ಹತ್ರ ಬರುತ್ತೆ. ಅರೌಂಡ್ 20.5% ಬರುತ್ತೆ. ಅದನ್ನ 20% ಅಂತ ಇರುತ್ತೆ. ಇದನ್ನು ಕೂಡ ನೀವು ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ನೋಡ್ಬೋದು, ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಏನಿದೆ, ಸೊ ಒಂದು ನಿಮ್ಗೆ ಎಷ್ಟು ಪಾಲು ಅನ್ನೋದಿದೆ, 20.45 ಪಾಲು ಅನ್ನೋದಿದೆ. ಅದಲ್ಲದೆ ಕೆಳಗಡೆ ನೀವು ನೋಡೋದಕ್ಕೋದ್ರೆ ಕರ್ನಾಟಕವು ರಾಷ್ಟ್ರೀಯ ಬಯೋ ಎಕಾನಮಿ ಆದಾಯದ ಶ್ರೇಯಾಂಕದಲ್ಲಿ ಮಹಾರಾಷ್ಟ್ರದ ನಂತರ ಎರಡನೇ ಸ್ಥಾನದಲ್ಲಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಎರಡನ್ನು ಕೂಡ ನೀವು ನೋಡ್ಬೋದು. ಓಕೆ, ಸೊ ಇದು ಕೂಡ ನೀವು ನೋಡ್ಬೋದು. ಫೈನ್. ಸೊ ಆನ್ಸರ್ ಏನು ಇಲ್ಲಿ, ಆಪ್ಷನ್ಸ್ 3 20% ಅಂಡ್ ಸೆಕೆಂಡ್. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಕಳೆದ ಅಥವಾ ಇತ್ತೀಚಿನ ಕೃಷಿ ಗಣತಿಯ ಪ್ರಕಾರ ಕರ್ನಾಟಕದ ರಾಜ್ಯದ ರೈತರು ಭೂ ಹಿಡುವಳಿಯನ್ನ ಹೊಂದಿರುವಂತಹ ಸರಾಸರಿ ಪ್ರಮಾಣ ಡ್ಯಾಶ್ ಹೆಕ್ಟೇರ್ಗಳು. ಸಣ್ಣ ಮತ್ತು ಅಂಚಿನ ಹಿಡುವಳಿಗಳನ್ನ ಒಟ್ಟು ಹಿಡುವಳಿಗಳ ಡ್ಯಾಶ್ ಎಂದು ಲೆಕ್ಕ ಮಾಡಲಾಗಿದೆ ಮತ್ತು ಒಟ್ಟು ನಿರ್ವಹಣಾ ಪ್ರದೇಶದ ಡ್ಯಾಶ್ ಅನ್ನು ನಿರ್ವಹಿಸಲಾಗಿದೆ ಅಂತ ಹೇಳ್ತಾರೆ. ಸೊ ಇದನ್ನ ನೀವೇನಾದ್ರೂ ನೋಡಿದ್ರೆ, ಆಲ್ರೆಡಿ ನೀವೇನಾದ್ರೂ ಎಕನಾಮಿಕ್ ಸರ್ವೆಯನ್ನ ನೋಡೋದಕ್ಕೆ ಹೋದ್ರೆ ಅಲ್ಲಿ ನಿಮ್ಗೆ ಏನಿರ್ತಿತ್ತು 56% ಮತ್ತೆ 44% ನ ಒಂದರಿಂದ ನೋಡಿದ್ವಿ ಅದಲ್ವಾ. ಸೊ ಅದಲ್ಲದೆ 80% ಮತ್ತೆ 20% ನೋಡಿದ್ವಿ. 80% 20% ಅಂದ್ರೆ ಏನು, 80% ಸ್ಮಾಲ್ ಮತ್ತೆ ಮಾರ್ಜಿನಲ್ ಫಾರ್ಮರ್ಸ್ ಇರೋದನ್ನ ನೋಡ್ತೀರಾ. ರೈತರ ಸಂಖ್ಯೆ, ಸಣ್ಣ ರೈತರ ಸಂಖ್ಯೆ ಎಷ್ಟು, 80%. 20% ಏನು, ಇದು ಮಧ್ಯಮ ಅಥವಾ ಅರೆ ಮಧ್ಯಮ ಅಥವಾ ದೊಡ್ಡ ರೈತರ ಸಂಖ್ಯೆ. ಸೊ ಇನ್ನು ದೊಡ್ಡ ರೈತರ ಹತ್ರ ಇರುವಂತಹ ಭೂಮಿಯ ಪ್ರಮಾಣವನ್ನ ನೀವು ನೋಡೋದಕ್ಕೋದ್ರೆ 56% ಇದೆ.
ಸಣ್ಣ ರೈತರ ಹತ್ರ ಇರುವಂತ ಭೂಮಿಯ ಪ್ರಮಾಣ ಎಷ್ಟಿದೆ? 44% ಇದೆ. ಅದನ್ನ ನೀವು ನೋಡೋದಕ್ಕೋದ್ರೆ ಒಂದ್ ಸೈಡ್ ಏನಾಗುತ್ತೆ, ಮಾರ್ಜಿನಲ್ ಹೋಲ್ಡಿಂಗ್ಸ್ ಎಷ್ಟಾಗುತ್ತೆ? 80%. ಅವರ ಹತ್ರ ಇರುವಂತಹ ಭೂಮಿಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾಗ 44%. ಸೊ 44%. ಸೊ ಏನು ಎಷ್ಟು ಅವರ ಈ ಒಂದು ಹೆಕ್ಟೇರ್ನ ಅವರೇಜ್ ಸೈಜ್ ಇದೆ ಅಂತ ಕೇಳಿದಾಗ 1.36. ಸೊ ಅದಕ್ಕಾಗಿ ಆನ್ಸರ್ ಏನು? ಆಪ್ಷನ್ 4 1.36, 80% ಮತ್ತೆ 44%. ಅಗೇನ್ ಸೋರ್ಸ್ ಆಫ್ ಕ್ವಶನ್ ಎಲ್ಲಿಂದ ಬಂದಿದೆ ಈ ಕ್ವಶನ್ ಅಂತ ಕೇಳಿದ್ರೆ, ಸೊ ಮತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ. ಸೊ ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ನೀವು ಇದನ್ನ ಸರಿಯಾಗಿ ನೋಡಬಹುದು. 80% ಜನರ ಹತ್ರ ಎಷ್ಟಿದೆ? 44% ಭೂಮಿ ಇದೆ. 20% ಜನರ ಹತ್ರ 56% ಭೂಮಿ ಇದೆ. ಮತ್ತೆ ಸರಾಸರಿ ಹಿಡುವಳಿಯ ಗಾತ್ರ ಎಷ್ಟು? 1.36. ಸೊ ಇದೆಲ್ಲವನ್ನ ನಾವು ಡಿಸ್ಕಷನ್ ಮಾಡಿದೀವಿ ಕ್ಲಾಸಲ್ಲಿ, ಅದನ್ನ ನೀವು ನೋಡ್ಬೋದು. ಓಕೆ, ಸೊ ಇದು ನಿಮ್ಗೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಬರೋಣ. 2023-24ನೇ ಸಾಲಿನಲ್ಲಿ ಕರ್ನಾಟಕ ಕೃಷಿ ವಲಯದಲ್ಲಿ ಎಷ್ಟು ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ ಅಂತ ಕೇಳಿದ್ರು. ಕರ್ನಾಟಕ ಅಗ್ರಿಕಲ್ಚರ್ ಸೆಕ್ಟರ್ ಇನ್ ದ ಇಯರ್ 2023-24 ಈಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಅಟ್ ಅಂತ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಗ್ರೋ ಆಗುತ್ತೆ. ಸೊ ಇದನ್ನ ಹೇಳಿದಾಗ ಇದನ್ನ ಏನ್ ಮಾಡಿದರೆ -1.8%, 1.8% ಅಷ್ಟು ಕಾಂಟ್ರಾಕ್ಷನ್ ಆಗುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನ ನೀವು ಇಲ್ಲಿ ನೋಡ್ಬೋದು. ಸೆಕ್ಟರಲ್ ಗ್ರೋತ್ ರೇಟ್ಸ್ ಅಲ್ಲಿ ನೀವು ನೋಡ್ತೀರಾ ಅಂದ್ರೆ ಅಗ್ರಿಕಲ್ಚರ್ ಮತ್ತೆ ಅಲೈಡ್ ಸೆಕ್ಟರ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ -1.8%, 23-24ಕ್ಕೆ 1.8% ಕಡಿಮೆ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ರೆ. ಸೊ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಯೂನಿಯನ್ ಮಧ್ಯಂತರ ಬಜೆಟ್ 2024-25 ಒಟ್ಟು ಖರ್ಚು ಅಥವಾ ವೆಚ್ಚದ ಖಾತೆಗಳು 47,65,768 ಕೋಟಿ ಅಂತ ಆಯ್ತು. ಸೊ ಬಿ ಒಟ್ಟು ಬಂಡವಾಳ ವೆಚ್ಚದ ಖಾತೆಗಳು 11,11,111 ಕೋಟಿ. ಸಿ 2023-24 ಬಜೆಟ್ಗೆ ಹೋಲಿಸಿದರೆ ಬಂಡವಾಳ ವೆಚ್ಚದ ಪ್ರವೃತ್ತಿಗಳನ್ನು ಹೆಚ್ಚಿಸಲಾಗಿದೆ. ಡಿ 2023-24 ಬಜೆಟ್ಗೆ ಹೋಲಿಸಿದರೆ ಬಂಡವಾಳ ವೆಚ್ಚದ ಟ್ರೆಂಡ್ಗಳು ಕಡಿಮೆ ಆಗಿದೆ. ಎ ನೋಡಿ, ಯೂನಿಯನ್ ಇಂಟರಿಮ್ ಬಜೆಟ್ 2024-25 ಎಸ್ಟಿಮೇಟ್ಸ್ ದ ಟೋಟಲ್ ಔಟ್ಲೇ ಆಫ್ ಎಕ್ಸ್ಪೆಂಡಿಚರ್ ಅಕೌಂಟ್ಸ್ ಟು 47,65,768 crores. ಬಿ ಟೋಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಕೌಂಟ್ಸ್ ಟು 11,11,111 crores. C. Trends of the capital expenditure is increased compared to 23-24 budget. Trends of the capital expenditure is decreased compared to 23-24 budget. ಈಗ ಬಹಳ ಜನ ಏನ್ ಮಾಡ್ಬಿಡ್ತಾರೆ, ಇದು ಎರಡೇ ಸ್ಟೇಟ್ಮೆಂಟ್ ಒಳಗಡೆ ಸ್ಟ್ರಕ್ ಆಗ್ತೀರಾ. ಸೊ ಇದಕ್ಕೆ ಈ ಎರಡು ಸ್ಟೇಟ್ಮೆಂಟ್ ಗಳ ಒಳಗಡೆ ನೀವು ಸ್ಟ್ರಕ್ ಆಗೋ ಅವಶ್ಯಕತೆ ಇಲ್ಲ. ನೀವೇನ್ ನೋಡ್ಬೇಕು, ಈ ಸಿ ಮತ್ತೆ ಡಿ ಅನ್ನ ಅಬ್ಸರ್ವ್ ಮಾಡ್ಬೇಕು. ಈಗ ನೋಡಿ, ಸಿ ಅಲ್ಲಿ ಏನಾಗ್ತದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗ್ತಿದೆ, ಇದು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದೆ. ಡಿ ಅಲ್ಲಿ ಏನಾಗ್ತದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗ್ತಿದೆ, ಇದು ಕಡಿಮೆ ಆಗ್ತಿದೆ ಅಂತ ಹೇಳ್ತಿದೆ. ಇದು ಎರಡರಲ್ಲಿ ಯಾವ್ದಾದ್ರು ಒಂದಾಗಬೇಕು, ಎರಡು ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವೇನ್ ನೋಡ್ತೀರಾ, ಎರಡು ಯಾವ್ದ್ರಲ್ಲಾದ್ರೂ ಇದ್ರೆ, ಸಿ ಮತ್ತೆ ಡಿ ಎರಡು ಇದೆ ಅಂತಂದ್ರೆ ಆ ಆಪ್ಷನ್ ಅಂತೂ ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಇದು ಎರಡನ್ನ ಬಿಡೋಣ, ಇದು ಎರಡರಲ್ಲಿ ಯಾವ್ದು ಸರಿ ಅಂತ ನೋಡ್ಕೊಂಡು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಗಾದ್ರೆ ರೀಸೆಂಟ್ ಆಗಿ ನಾವು ನೋಡೋದಕ್ಕೋದ್ರೆ ಲಾಕ್ಡೌನ್ ನಂತರದಲ್ಲಿ ಕಡಿಮೆ ಆಗಿದೆಯಾ ಬಂಡವಾಳ ವೆಚ್ಚಗಳು ಅಥವಾ ಜಾಸ್ತಿ ಆಗಿದೆ ಅಂತ ಕೇಳಿದ್ರೆ, ಸೊ ಇದೇನಾಗಿದೆ, ಜಾಸ್ತಿ ಆಗಿರೋದನ್ನ ನೋಡ್ತೀರಾ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗಿದೆ, ಜಾಸ್ತಿ ಆಗಿರೋದು ನೋಡ್ತೀರಾ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿರೋದು ರಾಂಗ್ ಆಗುತ್ತೆ. ಅದಕ್ಕಾಗಿ ಡಿ ಆಪ್ಷನ್ ಅನ್ನ ನೀವು ತೆಗಿತೀರಾ ಅಂತಂದ್ರೆ ಡಿ ಏನ್ ನೋಡ್ಬೋದು, 3ರಲ್ಲಿ ಕೂಡ ಡಿ ಇದೆ, ಇದನ್ನು ಕೂಡ ರಾಂಗ್ ಆಗುತ್ತೆ. 4 ಕೂಡ ರಾಂಗ್, 4 ಕೂಡ ರಾಂಗ್. ಹಾಗಾದ್ರೆ ಸರಿಯಾದ ಉತ್ತರ ಏನು, ಎ ಬಿ ಸಿ. ನಿಮ್ಗೆ ಎ ಮತ್ತೆ ಬಿ ಅನ್ನ ಚೆಕ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಸೊ ಅದರೊಳಗಡೆ ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಆದ್ರೆ ಇವೆರಡು ಫ್ಯಾಕ್ಚುಯಲ್ ಆದಂತಹ ಸ್ಟೇಟ್ಮೆಂಟ್ಗಳು ಎರಡೂ ಕೂಡ ಸರಿಯಾಗಿದೆ. ಸೊ ಭಾರತದ ಇಂಟರಿಮ್ ಬಜೆಟ್ ನ ವೆಚ್ಚ ಅಥವಾ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿತ್ತು, 47,65,768 ಕೋಟಿ ಇತ್ತು. ಅದರ ಜೊತೆಯಲ್ಲಿ ಟೋಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 11,11,111 ಕೋಟಿ ಇತ್ತು. ಸೊ ಅದೆರಡನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿದೆ ನೋಡಿ, ನಂಬರ್ಸ್ ಅನ್ನ ನೀವು ನೋಡ್ಬೋದು. ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಟ್ರೆಂಡ್ ಅನ್ನ ನೀವು ನೋಡಿದ್ರೆ, ಇದನ್ನ ನಾವು ನೋಡಿದ್ವಿ, ಇನ್ಕ್ರೀಸ್ ಆಗ್ತಿರುವಂತಹ ಟ್ರೆಂಡ್ ಅನ್ನ ಆಲ್ರೆಡಿ ಡಿಸ್ಕಸ್ ಮಾಡಿರೋದನ್ನ ನೋಡ್ಬೋದು. ಓಕೆ, ಸೊ ಇದು ನಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ನೋಡೋದು. ನೆಕ್ಸ್ಟ್ 2022-23 ಮತ್ತು 23-24 ವರ್ಷಗಳಿಗೆ ಹೋಲಿಸಿದ್ರೆ, ಅಂದ್ರೆ 21-21ಕ್ಕೆ ಹೋಲಿಸಿದ್ರೆ, ಸೊ ಪರ್ಸೆಂಟೇಜ್ GSDP ಅಂತೆ ಸಾಮಾಜಿಕ ವಲಯದ ವೆಚ್ಚ ಏನಾಗಿದೆ ಅಂತ ಕೇಳ್ತೀವಿ. ಸೋಷಿಯಲ್ ಸೆಕ್ಟರ್ ಎಕ್ಸ್ಪೆಂಡಿಚರ್ ಆಸ್ ಅ ಪರ್ಸೆಂಟೇಜ್ ಆಫ್ GSDP ಕಂಪೇರ್ ಟು 21-22 ಫಾರ್ ದ ಇಯರ್ 22-23 ಅಂಡ್ 23-24. ಸೊ ಸ್ಟೇಟ್ಮೆಂಟ್ 1 ಅಥವಾ ಆಪ್ಷನ್ 1 ಹೆಚ್ಚುತ್ತಿದೆ, ಈಸ್ ಇನ್ಕ್ರೀಸಿಂಗ್. ಸ್ಟೇಟ್ಮೆಂಟ್ 2 ಸ್ಥಿರವಾಗಿರುತ್ತದೆ, ಈಸ್ ಕಾನ್ಸ್ಟಂಟ್. ಸ್ಟೇಟ್ಮೆಂಟ್ 3 ಕ್ಷೀಣಿಸುತ್ತಿದೆ ಅಥವಾ ಈಸ್ ಡಿಕ್ಲೈನಿಂಗ್. ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಂತ ಹೇಳ್ತದೆ. ಸೊ ಇದನ್ನ ಸರಿಯಾದಂತ ಉತ್ತರ ಯಾವುದು ಅಂತೇಳಿ ನಾವೇನಾದ್ರೂ ನೋಡೋದಕ್ಕೋದ್ರೆ ಇದೇನಾಗ್ತದೆ, ಕ್ಷೀಣಿಸುತ್ತಿರೋದನ್ನು ನೋಡ್ತೀರಾ. ಪರ್ಸೆಂಟೇಜ್ GSDP ಒಳಗಡೆ ನೀವು ನೋಡಿದಾಗ
ಅಮೌಂಟ್ ಅನ್ನ ನೋಡೋದಕ್ಕೋದ್ರೆ ಅಮೌಂಟ್ ಅಲ್ಲಿ ಸ್ವಲ್ಪ ನಿಮ್ಗೆ ಏನ್ ಕಾಣ್ತದೆ, ಇನ್ಕ್ರೀಸ್ ಆಗ್ತಿರೋದು ಕಾಣುತ್ತೆ. ಅದ್ರ GSDP ಪರ್ಸೆಂಟೇಜ್ ಅಲ್ಲಿ ನೀವು ನೋಡೋದಕ್ಕೋದ್ರೆ 21, 22 ಕಂಪೇರ್ ಮಾಡಿದ್ರೆ 22, 23, 23, 24ರಲ್ಲಿ ಡಿಕ್ಲೈನ್ ಆಗ್ತಿರೋದು ನೋಡ್ತಾರೆ. ಸೊ ಇದು ಕೂಡ ನಿಮ್ಗೆ ಎಲ್ಲಿಯ ಸೋರ್ಸ್ ಅಂತ ಕೇಳಿದಾಗ ಕರ್ನಾಟಕ ಎಕನಾಮಿಕ್ ಸರ್ವೆ. ಅದರೊಳಗಡೆ ಸೋಷಿಯಲ್ ಸರ್ವಿಸಸ್ ಎಕ್ಸ್ಪೆಂಡಿಚರ್ ಅನ್ನ ನೀವು ನೋಡೋದಕ್ಕೋದ್ರೆ ನೋಡಿ 5.56% ಇತ್ತು. ಸೊ ಇದೇನಾಗಿದೆ 4.34% ಬಂದಿದೆ 22, 23 ಅಲ್ಲಿ. 23, 24 ಅಲ್ಲಿ ಏನಾಗಿದೆ, ಇದು 4.28%. ಪರ್ಸೆಂಟೇಜ್ ವೈಸ್ ನೀವು ನೋಡೋದಕ್ಕೋದ್ರೆ ಏನಾಗಿದೆ, ಕಡಿಮೆ ಆಗಿದೆ. ಅದೇ ನೀವೇನಾದ್ರೂ ನಂಬರ್ ವೈಸ್ ನೋಡೋದಕ್ಕೋದ್ರೆ 95,000 ಕೋಟಿ ಇತ್ತು, ಇಲ್ಲಿ 94,000 ಕೋಟಿ ಆಗಿದೆ. ಇಲ್ಲೇನಾಗಿದೆ 1,09,000 ಕೋಟಿ ಆಗಿದೆ. ಸೊ ಆ ಕಾರಣಕ್ಕಾಗಿ ಸೊ ನೀವೇನಾದ್ರೂ ಅಮೌಂಟ್ ಅನ್ನು ನೋಡೋದಕ್ಕೋದ್ರೆ ಕಡಿಮೆ ಆಗಿ ಜಾಸ್ತಿ ಆಗಿರೋದು ನೋಡ್ತೀರಾ, ಅದ್ರ ಪರ್ಸೆಂಟೇಜ್ ಅಲ್ಲಿ ನೀವು ನೋಡೋದಕ್ಕೋದ್ರೆ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನ ನೋಡ್ತೀರಾ. ಸೊ ಇದನ್ನ ನಾವು ನೋಡ್ತಾ ಇರೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? 2023-24 ಹಣಕಾಸು ವರ್ಷದಲ್ಲಿ ಕರ್ನಾಟಕ ವಿತ್ತೀಯ ಕೊರತೆ GSDPಯ -2.6%. ಫಿಸ್ಕಲ್ ಡೆಫಿಸಿಟ್ ಆಫ್ ಕರ್ನಾಟಕ ಇನ್ ದ ಫೈನಾನ್ಷಿಯಲ್ ಇಯರ್ 23-24 ಸೊ ಬಜೆಟ್ ಈಸ್ -2.6% ಆಫ್ GSDP ಅಂತ ಕತೆ. ಸೊ ಇದು ಬಹಳ ಇಂಪಾರ್ಟೆಂಟ್, ಇದನ್ನ ಅಬ್ಸರ್ವ್ ಮಾಡಿ. ಈಗ ಡೆಫಿಸಿಟ್ ಏನಾದ್ರೂ ಮೈನಸ್ ಅಲ್ಲಿ ಇದೆ ಅಂತಂದ್ರೆ ಅದನ್ನ ಡೆಫಿಸಿಟ್ ಇಲ್ಲ, ಅದರ ಬದಲಾಗಿ ಏನೋ ಸರ್ಪ್ಲಸ್ ಅಲ್ಲಿ ಇದೆ ಅಂತೇಳಿ ಅರ್ಥ. ಹೌದಾ? ಸೊ ಡೆಫಿಸಿಟ್ ಏನಾದ್ರೂ ಜೀರೋ, ಅದು ಮೈನಸ್ ಅಲ್ಲಿ ಇದ್ರೆ, ಜೀರೋಗಿಂತ ಕಡಿಮೆ ಇದ್ರೆ ಅದು ಏನ್ ಮೀನಿಂಗು? ಸರ್ಪ್ಲಸ್ ಅಂದ್ರೆ ನಮ್ಗೆ ರಿಸಿಪ್ಟ್ ಜಾಸ್ತಿ ಬರ್ತಾ ಇದೆ, ಸರ್ಕಾರಕ್ಕೆ ಆದಾಯ ಜಾಸ್ತಿ ಬರ್ತಾ ಇದೆ, ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಿದೆ ಅಂತೇಳಿ ಅರ್ಥ. ಆದ್ರೆ ನೀವೇನಾದ್ರೂ ನೋಡ್ತೀರಾ ಅಂದ್ರೆ ನಮ್ಗೆ ಏನಾಗಿದೆ, ಲಾಕ್ ಡೌನ್ ನಂತರದಿಂದ ಡೆಫಿಸಿಟ್ ಜಾಸ್ತಿ ಆಗ್ತಿರೋದನ್ನ ನೋಡ್ತೀರಾ. ಡೆಫಿಸಿಟ್ ಜಾಸ್ತಿ ಆಗಿರೋದ್ರಿಂದಾಗಿ ನಿಮ್ಗೆ ನೆಗೆಟಿವ್ ಟರ್ಮ್ ಬರೋದಕ್ಕೆ ಸಾಧ್ಯ ಇಲ್ಲ, ಸರ್ಪ್ಲಸ್ ಕಾಣೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆದ ಕೂಡಲೇ ನೀವೇನ್ ಮಾಡ್ತೀರಾ, ಎ ರಾಂಗ್ ಆಗಿರೋದನ್ನ ಎಲ್ಲವನ್ನ ನೀವು ಎಲಿಮಿನೇಟ್ ಮಾಡಿದ್ರು ಕೂಡ ನಿಮ್ಗೆ ಆನ್ಸರ್ ಬರ್ತಾ ಇದೆ. ಎ ಎಲ್ಲೆಲ್ಲಿದೆಯೋ ಅದನ್ನ ಎಲಿಮಿನೇಟ್ ಮಾಡ್ತಿದ್ರ. ಸೊ ಆಪ್ಷನ್ ಏನು? ಬಿ ಮತ್ತೆ ಸಿ ಮಾತ್ರ. ಓಕೆ, ಸೊ ಎರಡು ಕೂಡ ಸ್ಟೇಟ್ಮೆಂಟ್ ಸರಿ ಇದೆ. ಇದರಲ್ಲಿ ಕರ್ನಾಟಕದ ಆದಾಯ ಕೊರತೆ ಅಂತ ಕೊಡ್ತಿದ್ರ, ಆದ್ರೆ ಆದಾಯ ಕೊರತೆ ಎಲ್ಲ, ಇದು ಕಂದಾಯ ಕೊರತೆ ಅಥವಾ ಇದನ್ನ ರಾಜಸ್ವ ಕೊರತೆ ಅಂತ ಕರಿಬೇಕು. ರೆವೆನ್ಯೂ ಡೆಫಿಸಿಟ್ ಅನ್ನು ನೋಡೋದಕ್ಕೋದ್ರೆ 0.49 ಇದೆ, ಸರಿ. ಇನ್ನು 2023-24 ಆರ್ಥಿಕ ವರ್ಷದಲ್ಲಿ ಕರ್ನಾಟಕದ ಪ್ರಾಥಮಿಕ ಕೊರತೆ ಇದು 1.27%, ಇದು ಕೂಡ ಸರಿ ಇದೆ. ಆದ್ರೆ ನಮ್ಗೆ ಎಕನಾಮಿಕ್ ಸರ್ವೆಯಲ್ಲಿ ಏನ್ ಮಾಡಿದ್ದಾರೆ, ಫಿಸ್ಕಲ್ ಡೆಫಿಸಿಟ್ ಮತ್ತೆ ರೆವೆನ್ಯೂ ಡೆಫಿಸಿಟ್ ನ ಟರ್ಮ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಅಬ್ಸರ್ವ್ ಮಾಡಿ ಒಂದ್ಸಲ ಯಾವ ತರ ಇದೆ ನೋಡೋಣ. ಅದರ ಜೊತೆಯಲ್ಲಿ ನೀವು ಮತ್ತೊಂದು ಕೂಡ ನೆನಪಲ್ಲಿರ್ಬೇಕು, FRBM ಕಾಯ್ದೆ ಅಂತೇಳಿ ಒಂದು ಕಾಯ್ದೆ ಇದೆ. ಹೌದಾ? FRBM ಆಕ್ಟ್ ಅಂತ. ಇದೇ ರೀತಿ ಇದು ಸೆಂಟ್ರಲ್ ಗವರ್ಮೆಂಟ್ ಇರೋದು. ಇದೇ ರೀತಿಯಲ್ಲಿ ಏನ್ ಮಾಡಿದೆ, ಸ್ಟೇಟ್ ಗವರ್ಮೆಂಟ್ ಕೂಡ ಒಂದು ಆ ಕಾಯ್ದೆನ ತಂದೆ, ಅದನ್ನ ಏನ್ ಕರಿತೀವಿ, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಕರಿತೀರ. ಸೊ ಇದನ್ನ FRBM ಆಕ್ಟ್ ಅನ್ನ ತಂದಿರೋದು 2003ರಲ್ಲಿ. ಆದ್ರೆ ಕರ್ನಾಟಕ ಏನ್ ಮಾಡಿದೆ, 2002ರಲ್ಲೇ ಆ ತರದ ಒಂದು ಕಾಯ್ದೆನ ತಂದಿದೆ. ಇದರ ಅಡಿಯಲ್ಲಿ ನೀವೇನಾದ್ರೂ ನೋಡೋದಕ್ಕೋದ್ರೆ ಕರ್ನಾಟಕ ಏನ್ ಮಾಡುತ್ತೆ, ಫಿಸ್ಕಲ್ ಡೆಫಿಸಿಟ್ ಅನ್ನ 3% ಒಳಗಡೆ ಇಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಅದೇ ರೀತಿಯಲ್ಲಿ ರೆವೆನ್ಯೂ ಡೆಫಿಸಿಟ್ ಅನ್ನ ಏನ್ ಮಾಡುತ್ತೆ, ಇದು 0% ಗಿಂತ ಕಡಿಮೆ ಇಡೋದಕ್ಕೆ ಅಥವಾ ರೆವೆನ್ಯೂದಲ್ಲಿ ಸರ್ಪ್ಲಸ್ ಅಲ್ಲಿ ಇರೋದಕ್ಕೆ ಟ್ರೈ ಮಾಡುತ್ತೆ. ಸೊ ಅದನ್ನ ನೀವು ಅಬ್ಸರ್ವ್ ಮಾಡಬಹುದು. ಆದ್ರೆ ನಮ್ಗೇನಾಯ್ತು, COVID-19 ನಂತರದಲ್ಲಿ ಫಿಸ್ಕಲ್ ಡೆಫಿಸಿಟ್ 3% ಗಿಂತ ಜಾಸ್ತಿ ಹೋಗಿತ್ತು, ರೆವೆನ್ಯೂ ಡೆಫಿಸಿಟ್ 0% ಗಿಂತ ಜಾಸ್ತಿ ಹೋಗಿತ್ತು. ಆದ್ರೆ ಇತ್ತೀಚೆಗೆ ಏನ್ ಮಾಡ್ತೀವಿ, ಇದನ್ನ ಕಂಟ್ರೋಲ್ ಮಾಡ್ತಾ ಇದೀವಿ. ಫಿಸ್ಕಲ್ ಡೆಫಿಸಿಟ್ ಏನಾಗಿದೆ ಈಗ ಅಂತ ಕೇಳಿದಾಗ 2.6% ಇಳಿದಿದೆ ಅಂತ ಹೇಳ್ತಾರೆ. ಆದ್ರೆ ರೆವೆನ್ಯೂ ಡೆಫಿಸಿಟ್ ಇನ್ನು 0.49 ಇದೆ ಅನ್ನೋದು ಹೇಳ್ತಾರೆ. ಸೊ ಅದನ್ನ ನೀವು ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲಿ ನೋಡ್ಬೋದು. ಸೊ ನಾವು ಆಲ್ರೆಡಿ ಮಾಡಿರುವಂತ ಕ್ಲಾಸ್ ನ ಒಳಗಡೆ ನೀವು ನೋಡ್ಬೋದು. ಸೊ ಒಂದೇನಿದೆ ನಿಮ್ಗೆ ಕೋಶೀಯ ಕೊರತೆ ಅಥವಾ ವಿತ್ತೀಯ ಕೊರತೆ ಅಂತ ಹೇಳಿ ಕರಿತೀವಿ, ಫಿಸ್ಕಲ್ ಡೆಫಿಸಿಟ್ ಇದೇನಿದೆ. ಸೊ ಇದನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ ಇದೆ 2.6% ಇದೆ, ಅಥವಾ ಸೊ ಇಲ್ಲಿ 2.9 ಇತ್ತು. ಸೊ ಇದು 23-24ರಲ್ಲಿ ಎಷ್ಟಾಗುತ್ತೆ, 2.6 ಆಗುತ್ತೆ ಅಂತ ಹೇಳ್ತೀವಿ. ಸೊ ಇನ್ನು 0.27 ರೆವೆನ್ಯೂ ಡೆಫಿಸಿಟ್ ಈ ವರ್ಷ ಅಂದ್ರೆ 22-23ರಲ್ಲಿ ಇತ್ತು. ಹಿಂದಿನ 23-24 ಅಂದಾಜಿನ ಪ್ರಕಾರ ಎಷ್ಟಿದೆ, ಅದು 0.49 ಆಗುತ್ತೆ ಅಂತ ಹೇಳಿದೆ. ಸೊ ಅದು ಎರಡನ್ನು ನೀವು ಅಬ್ಸರ್ವ್ ಮಾಡೋದು. ಅಲ್ಲಿ -2.60 ಕೊಟ್ಟಿದ್ದಾರೆ, ಅದಕ್ಕಾಗಿ ತಪ್ಪು. ಇಲ್ಲಿ +2.60 ಇದೆ. ಓಕೆ, ಸೊ ಅದಕ್ಕಾಗಿ ನೆನಪಿಲ್ಲ. ಸೊ ನೆಕ್ಸ್ಟ್ ಕ್ವಶನ್, 2022-23 ಮತ್ತು 23-24 ವರ್ಷಗಳಲ್ಲಿ ಅನುಕ್ರಮವಾಗಿ GDPಗೆ ಕೇಂದ್ರ ಸರ್ಕಾರದ ಬಂಡವಾಳ ವೆಚ್ಚ 2.7% ಮತ್ತು 3.2%. Central government capital expenditure are 2.7% and 3.2% to GDP for the years 2022-23 and 23-24 respectively. B 22-23 ಮತ್ತು 23-24 ವರ್ಷಗಳಿಗೆ ಅನುಕ್ರಮವಾಗಿ 8.8% and 9.2% ಸರ್ಕಾರದ ಆದಾಯ ಸ್ವೀಕೃತಿಗಳು ಅಥವಾ ಕಂದಾಯ ಸ್ವೀಕೃತಿಗಳು ಅಂತ ಕರೀತಾರೆ. Central government revenue receipts are 8.8%
and 9.2% to GDP for the years 22-23 and 23-24 respectively. ಅಗೇನ್ ಎರಡು ಸ್ಟೇಟ್ಮೆಂಟ್ ಬಹಳ ಟಫ್. ಸೊ ಇದನ್ನಷ್ಟನ್ನೇ ನೋಡ್ಕೊಂಡು ನೀವೇನ್ ಮಾಡ್ಬಿಡ್ತೀರಾ, ಕ್ವಶನ್ ಅನ್ನ ಸ್ಕಿಪ್ ಮಾಡ್ತೀರಾ, ನಮ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಅದರ ಆಪ್ಷನ್ ಸಿ ಅಥವಾ ಸ್ಟೇಟ್ಮೆಂಟ್ ಸಿ ಅನ್ನು ಆಪ್ಷನ್. ಕೇಂದ್ರ ಸರ್ಕಾರದ ಸಾಲೇತರ ಬಂಡವಾಳದ ರಸೀದಿಗಳು ಬಂಡವಾಳ ವೆಚ್ಚ ಮತ್ತು ಆದಾಯದ ರಸೀದಿಗಳಿಗಿಂತ ಹೆಚ್ಚು. ಸೆಂಟ್ರಲ್ ಗವರ್ಮೆಂಟ್ ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಆರ್ ಮೋರ್ ದ್ಯಾನ್ ದಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ರೆವೆನ್ಯೂ ರಿಸಿಪ್ಟ್. ಇದನ್ನ ಏನ್ ಹೇಳ್ತಾರೆ, ಸರ್ಕಾರಕ್ಕೆ ಬೇರೆ ಬೇರೆ ರೂಪದಿಂದ ರಿಸಿಪ್ಟ್ಗಳು ಬರುತ್ತೆ. ಈ ರಿಸಿಪ್ಟ್ಗಳಲ್ಲಿ ಕೆಲವೊಂದನ್ನ ನಾವೇನ್ ತಗೋತೀವಿ, ಲಾಂಗ್ ಟರ್ಮ್ ರಿಸಿಪ್ಟ್ಗಳನ್ನ ತಗೋತೀವಿ. ಆ ಲಾಂಗ್ ಟರ್ಮ್ ರಿಸಿಪ್ಟ್ಗಳನ್ನ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ರಿಸಿಪ್ಟ್ಗಳನ್ನ ಏನ್ ಕರಿತೀವಿ, ರೆವೆನ್ಯೂ ರಿಸಿಪ್ಟ್ ಅಂತ ಕರಿತೀವಿ. ಕಂದಾಯ ಮತ್ತೆ ಬಂಡವಾಳ ಅಂತ ಕರಿತೀವಿ. ಈ ಕ್ಯಾಪಿಟಲ್ದ ಒಳಗಡೆ ಎರಡು ಬರುತ್ತೆ, ಒಂದು ಸಾಲ ಬರುತ್ತೆ, ಅದನ್ನ ಡೆಪ್ಟ್ ಅಂತ ಕರಿತೀವಿ. ಸೊ ಇನ್ನೊಂದು ಸಾಲನ ಬಿಟ್ಟು ಬೇರೆದೇನಿಲ್ಲ, ಅದನ್ನ ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತೀವಿ. ಸೊ ಈಗ ನಾವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ನಾವೇನ್ ಮಾಡಿದೀವಿ, ಈ ಲಾಕ್ಡೌನ್ ನಂತರದ ಕಾಲಘಟ್ಟದಲ್ಲಿ ಡೆಪ್ಟ್ ಅನ್ನ ಸಾಲ ಜಾಸ್ತಿ ತಗೊಂಡಿರೋದನ್ನ ನೋಡ್ತೀರಾ. ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಸರ್ಕಾರಕ್ಕೆ ಬರ್ತಾ ಇರೋದು ಇದು ಕಡಿಮೆ ಇದೆ. ಇನ್ನು ರೆವೆನ್ಯೂ ಡೆಫಿಸಿಟ್ ಅನ್ನ ನೀವು ರೆವೆನ್ಯೂ ರಿಸಿಪ್ಟ್ ಅನ್ನ ನೀವೇನಾದ್ರೂ ನೋಡ್ತೀರಾ ಅಂದ್ರೆ, ರೆವೆನ್ಯೂ ರಿಸಿಪ್ಟ್ ಏನಿಲ್ಲ ಇದು ಪೂರ್ತಿ ಕ್ಯಾಪಿಟಲ್ ರಿಸಿಪ್ಟ್ ನ ಡಬಲ್ ಗಿಂತ ಜಾಸ್ತಿ ಇರುತ್ತೆ ನಾರ್ಮಲ್ ಸಿಚುವೇಶನ್ ಅಲ್ಲಿ. ಫಾರ್ ಎಕ್ಸಾಂಪಲ್ 49 ಲಕ್ಷ ಕೋಟಿ ಬರುತ್ತೆ ಅಂತಂದ್ರೆ ಅದ್ರಲ್ಲಿ ಏನಿರುತ್ತೆ, ಹತ್ತಿರ 39 ಲಕ್ಷ ಕೋಟಿ ಅದ್ರ ರೆವೆನ್ಯೂ ರಿಸಿಪ್ಟ್ ಇಂದಾನೆ ಬರುತ್ತೆ. ಅದಕ್ಕಾಗಿ ರೆವೆನ್ಯೂ ರಿಸಿಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಗಿಂತ ಬಹಳ ಜಾಸ್ತಿ ಅನ್ನೋದು ನೆನಪಲ್ಲಿ ಇರ್ಬೇಕು. ಈಗ ಏನ್ ಹೇಳ್ತಾರೆ, ಕ್ಯಾಪಿಟಲ್ ರಿಸಿಪ್ಟ್ ನಲ್ಲಿ ಒಂದು ಭಾಗ ಅದು ಯಾವುದು ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್, ಇದು ರೆವೆನ್ಯೂ ರಿಸಿಪ್ಟ್ ಗಿಂತ ಜಾಸ್ತಿ ಇರುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗಿಂತ ಜಾಸ್ತಿ ಇರ್ಬೋದು, ಆದ್ರೆ ರೆವೆನ್ಯೂ ರಿಸಿಪ್ಟ್ ಗೆ ನೀವು ಕಂಪೇರ್ ಮಾಡಿದ್ರೆ ಇದಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ಸ್ಟೇಟ್ಮೆಂಟ್ ಸಿ ಏನಿದೆ ಇದು ರಾಂಗ್. ಸ್ಟೇಟ್ಮೆಂಟ್ ಸಿ ರಾಂಗ್ ಇದೆ ಅಂತಂದ್ರೆ ಸಿ ಇರೋದನ್ನ ಎಲಿಮಿನೇಟ್ ಮಾಡಿ, ಸಿ ಯಾವ್ಯಾವ್ದ್ರಲ್ಲಿದೆ ಅದೆಲ್ಲವನ್ನ ಎಲಿಮಿನೇಟ್ ಮಾಡಿ. ಸೊ ಅಗೇನ್ ನಿಮ್ಗೆ ಆನ್ಸರ್ ಬರುತ್ತೆ ಓನ್ಲಿ ಎ ಅಂಡ್ ಬಿ. ಇವೊಂದು ಆ ಎರಡು ಸ್ಟೇಟ್ಮೆಂಟ್ಗಳು ಫ್ಯಾಕ್ಚುಯಲ್ ಆಗಿದ್ರು ಕೂಡ ಇದು ಎರಡು ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್ ಅನ್ನ ಏನ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ಎಲ್ಲಿಂದ ಕೇಳಿದ್ದಾರೆ ಅಂತ ಕೇಳಿದಾಗ ಇದನ್ನ ಮತ್ತೆ ಇಂಟರಿಮ್ ಬಜೆಟ್ ಇಂದ ಕೇಳಿದ್ದಾರೆ. ಇಂಟರಿಮ್ ಬಜೆಟ್ ನಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ. ಸೊ ಅದರ ಆಧಾರದ ಮೇಲೆ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು, ಇದನ್ನು ಕೂಡ ನಾವು ಆಲ್ರೆಡಿ ಕಲ್ತಿದ್ವಿ. ಸೊ ಅದರಲ್ಲಿ ನೀವೇನಾದ್ರೂ ನೋಡ್ತೀರ ಅಂದ್ರೆ ರೆವೆನ್ಯೂ ರಿಸಿಪ್ಟ್ ನ ಸೊ ಇದನ್ನ ನೋಡಿ, ಪ್ರಮಾಣವನ್ನು 23-24ಕ್ಕೆ ತಗೋತೀನಿ, 26,99,000 ಕೋಟಿ ಇದೆ. ಟೋಟಲ್ ರಿಸಿಪ್ಟ್ ಅನ್ನು ನೀವು ನೋಡೋದಕ್ಕೆ ಹೋದ್ರೆ ಎಷ್ಟಿದೆ, 44,90,000 ಇದೆ. ಇವನ್ ಇಲ್ಲಿ ನೀವು ನೋಡ್ತೀರಾ ಅಂತಂದ್ರೆ ರೆವೆನ್ಯೂ ರಿಸಿಪ್ಟ್ ಏನಿದೆ ಇದು ಕ್ಯಾಪಿಟಲ್ ರಿಸಿಪ್ಟ್ ಗಿಂತ ಜಾಸ್ತಿ ಇರೋದನ್ನ ನೋಡ್ತೀರಾ. ಇದರ ಒಳಗಡೆ ನೀವು ಕೇವಲ ಸಾಲ ಬಿಟ್ಟು ಉಳಿದಂತ ರಿಸಿಪ್ಟ್ ಅನ್ನ ಹೇಳಿದ್ರೆ ಅದು ಮತ್ತೂ ಕಡಿಮೆ. ಯಾಕಂದ್ರೆ ಸಾಲನೇ ನಿಮ್ಗೇನಿದೆ 173 ಲಕ್ಷ ಕೋಟಿ ಇದೆ, ಅಥವಾ ಸೊ ಇಷ್ಟೊಂದು ಜಾಸ್ತಿ ಇರೋದು ನೋಡ್ತಾರೆ. ಇನ್ನು ಬಿಟ್ಟು ಕ್ಯಾಪಿಟಲ್ ಅಲ್ಲಿ ಸಾಲ ಬಿಟ್ಟು ಉಳಿದಿರೋದು ಎಷ್ಟಿದೆ ಅಂತಂದ್ರೆ ಬಹಳ ಚಿಕ್ಕ ಅಮೌಂಟ್ ಅದು ನಿಮ್ಗೆ ಏನಾಗೋದಕ್ಕೆ ಸಾಧ್ಯ ಇಲ್ಲ, ರೆವೆನ್ಯೂ ರಿಸಿಪ್ಟ್ ಗಿಂತ ಜಾಸ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಎಲಿಮಿನೇಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಓಕೆ, ಸೊ ಇದಿಷ್ಟು. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಗಳು 3 ಆಯಾಮಗಳನ್ನು ಹೊಂದಿರುತ್ತದೆ, ಅವಿರುತ್ತದೆ. ನ್ಯಾಷನಲ್ ಫೈನಾನ್ಷಿಯಲ್ ಸಿಸ್ಟಮ್ಸ್ ಡಿಫರ್ ಅಲಾಂಗ್ 3 ಡೈಮೆನ್ಷನ್ಸ್ ದೇ ಆರ್ ಅಂತ ಕೇಳ್ತಾರೆ. ಸೊ ಒಂದು ಈಕ್ವಲ್ ಎಕ್ಸ್ಚೇಂಜ್ ಮಾರ್ಕೆಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ, ಸಮಾನ ವಿನಿಮಯ ಮಾರುಕಟ್ಟೆ ಮತ್ತು ಹಣಕಾಸಿನ ಸಂಸ್ಥೆಗಳು. ಸೆಕೆಂಡ್ ಒನ್ ಇನ್ವೆಸ್ಟ್ಮೆಂಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಅಂತ ಕರೀತಾರೆ, ಹೂಡಿಕೆಗಳು ಸುಸ್ಥಿರ ಅಭಿವೃದ್ಧಿ ಮತ್ತೆ ನಿಯಂತ್ರಣ. ಥರ್ಡ್ ಒನ್ ಮಧ್ಯಸ್ಥಿಕೆ ಮಾರ್ಕೆಟೀಕರಣ ಮತ್ತು ನಿಯಂತ್ರಣ, ಇಂಟರ್ಮೀಡಿಯೇಷನ್ ಮಾರ್ಕೆಟೈಸೇಷನ್ ಅಂಡ್ ರೆಗ್ಯುಲೇಷನ್. ಅಂಡ್ ಫೋರ್ತ್ ಒನ್ ಸಂಪನ್ಮೂಲಗಳು ಹಸ್ತಕ್ಷೇಪ ಮತ್ತು ಸಂಸ್ಥೆಗಳು ಅಂತ ಕರೀತಾರೆ, ರಿಸೋರ್ಸಸ್ ಇಂಟರ್ವೆನ್ಷನ್ ಅಂಡ್ ಇನ್ಸ್ಟಿಟ್ಯೂಷನ್ಸ್. ಸೊ ಎಕ್ಸಾಕ್ಟ್ ಆಗಿ ನೀವೇನಾದ್ರೂ ನೋಡೋಕೋದ್ರೆ ನ್ಯಾಷನಲ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತಂದಾಗ ಈ 4 ಸೊ ಇದು ಇರಬೇಕು. ಒಂದೇಂದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರಬೇಕು, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇರಬೇಕು, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಸೆಟ್ಸ್ ಅಥವಾ ಸೆಕ್ಯೂರಿಟೀಸ್ ಇರಬೇಕು, ಅಥವಾ ಫೈನಾನ್ಷಿಯಲ್ ಸರ್ವಿಸಸ್ ಇರಬೇಕು. ಸೊ ಇಲ್ಲಿ ನಮ್ಗೆ ಏನಾದ್ರೂ ನೋಡ್ತೀವಿ ಅಂದ್ರೆ ಮಾರ್ಕೆಟ್ಗಳನ್ನ ನೋಡ್ತೀವಿ, ಇನ್ಸ್ಟಿಟ್ಯೂಷನ್ಗಳನ್ನ ನೋಡ್ತೀವಿ, ಅಥವಾ ಅದರ ಜೊತೆಲಿ ನಮ್ಗೆ ಏನಿದೆ ಇಂಟರ್ಮೀಡಿಯೇಷನ್ ನೋಡ್ತೀವಿ. ಇಂಟರ್ಮೀಡಿಯೇಷನ್ ಅಂದ್ರೇನು, ಸೊ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು ಇಂಟರ್ಮೀಡಿಯೇಷನ್ ಮಾಡೋದು ನೋಡ್ತೀರಾ. ಅದಲ್ಲದೆ ಕೆಲವೊಂದು ಸಂಸ್ಥೆಗಳು ನಿಮ್ಗೆ ಏನಾಗುತ್ತೆ ರೆಗ್ಯುಲೇಷನ್ ಮಾಡೋದನ್ನ ನೋಡ್ತೀರಾ, RBI ಅಂತ ಸಂಸ್ಥೆಗಳು. ಸೊ ಅದನ್ನ ನೀವು ನೋಡೋದಕ್ಕೆ ಹೋದ್ರೆ ಆಪ್ಷನ್ 3 ಇಲ್ಲಿ ಏನಾಗುತ್ತೆ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ ಆಗುತ್ತೆ. ಇನ್ನು ನೀವು ಉಳಿದದನ್ನ ನೋಡ್ತೀರಾ ಅಂತಂದ್ರೆ ಇದರಲ್ಲಿ ರಿಸೋರ್ಸ್ ಗಳ ಬಗ್ಗೆ ಮಾತಾಡಲ್ಲ, ಸಸ್ಟೈನಬಲ್ ಡೆವಲಪ್ಮೆಂಟ್ ನ ಬಗ್ಗೆ ಮಾತಾಡಲ್ಲ, ಈಕ್ವಲ್ ಎಕ್ಸ್ಚೇಂಜ್ ನ ಬಗ್ಗೆ ಕೂಡ ಮಾತಾಡೋದಕ್ಕಾಗಲ್ಲ. ಅದಕ್ಕಾಗಿ ನೀವು ಅದನ್ನ ಎಲಿಮಿನೇಟ್ ಮಾಡ್ಬೋದು. ಸೊ ಅದನ್ನ ನೋಡ್ಬೋದು. ಓಕೆ, ಸೊ ಇಲ್ಲಿ ಆನ್ಸರ್ ಏನು, ಆಪ್ಷನ್ 3 ಇಂಟರ್ಮೀಡಿಯೇಷನ್ ಮಾರ್ಕೆಟೈಸೇಷನ್ ಅಂಡ್ ರೆಗ್ಯುಲೇಷನ್. ಸೊ ನೆಕ್ಸ್ಟ್ ಕ್ವಶನ್,
ಭಾರತದಲ್ಲಿ ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನ ಯಾವ ವರ್ಷ ಜಾರಿಗೆ ತರಲಾಯಿತು? ಸೊ ಟ್ರಿಕ್ಕಿ ಕ್ವಶನ್, ಈಸಿ ಅನ್ಸುತ್ತೆ ಆದ್ರೆ ಟ್ರಿಕ್ಕಿ ಕ್ವಶನ್. ಇನ್ ವಿಚ್ ಇಯರ್ ವಾಸ್ ದ ಸ್ಪೆಷಲ್ ಎಕನಾಮಿಕ್ ಝೋನ್ SEZ ಆಕ್ಟ್ ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ? ಅಗೇನ್ ನಾನು ಇದನ್ನ ಏನ್ ಹೇಳ್ತೀನಿ, ಸ್ವಲ್ಪ ಔಟ್ಡೇಟೆಡ್ ಕ್ವಶನ್ ಕೂಡ ಹೌದು. ಯಾಕೆ ಅಂತ ಹೇಳಿ, ಸೊ ಇದನ್ನ ನಾವೇನಾದ್ರೂ ನೋಡೋಕೋದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ನಾವು ಯಾವಾಗ ಆಕ್ಟ್ ಅನ್ನ ಪಾಸ್ ಮಾಡ್ತೀವಿ ಅಥವಾ ಆಕ್ಟ್ ಬಂದಿರೋದು ಯಾವಾಗ 2005ರಲ್ಲಿ. ಸೊ 2005ರಲ್ಲಿ ಬಂದಿರುವಂತ ಆಕ್ಟ್ ಅನ್ನ ನಾವೇನ್ ಮಾಡಿದೀವಿ 2006ರಿಂದ ಇಂಪ್ಲಿಮೆಂಟ್ ಮಾಡಿದೀವಿ. ನಾವು ಜಾರಿಗೆ ತಂದಿರೋದು ಯಾವಾಗ 2006ರಿಂದ. ಇಲ್ಲಿ ಏನ್ ಕೇಳಿದಾರೆ, ಇಂಪ್ಲಿಮೆಂಟೆಡ್ ಕೇಳಿದಾರೆ. ಆಕ್ಟ್ ಯಾವಾಗ ಪಾಸ್ ಆಯ್ತು ಅಂತ ಕೇಳಿಲ್ಲ, ಅದರ ಬದಲಾಗಿ ಯಾವಾಗ ಜಾರಿಗೆ ತರಲಾಯ್ತು ಅಂತ ಕೇಳಿದಾರೆ. ಸೊ ಅದಕ್ಕಾಗಿ ನಿಮ್ಗೆ ಸರಿಯಾದಂತ ಆನ್ಸರ್ ಏನು 2006. 2006 ಅಲ್ಲಿ ಏನ್ ಮಾಡಿದೀವಿ ನಾವು ಇದನ್ನ ಜಾರಿಗೆ ತಂದಿದ್ವಿ. ಓಕೆ, ಸೊ ಇದು ಕರೆಕ್ಟ್ ಆದಂತ ಆನ್ಸರ್. ಸೊ ಅದಕ್ಕೆ ಹೇಳಿದೆ ಈಸಿ ಕ್ವಶನ್ ಆದ್ರೆ ಟ್ರಿಕ್ಕಿ ಕ್ವಶನ್. ಸೊ ಈಸಿ ಆದ್ರೆ ಟ್ರಿಕ್ಕಿ, ಯಾಕಂದ್ರೆ ಇದನ್ನ ಆಕ್ಟ್ ಪಾಸ್ ಆಗಿರೋದು ಯಾವ್ದು ಅಂತ ಕೇಳಿದಾಗ ನೀವು 2005 ಹಾಕ್ಬಿಡ್ತಿದ್ರ, ಅದರಿಂದ ಇಂಪ್ಲಿಮೆಂಟ್ ಆಗಿರೋದು ಯಾವಾಗ ಅಂತ ಕೇಳಿದ್ರೆ. ಸೊ ಇದನ್ನ ನಾವು ಆಲ್ರೆಡಿ ಏನ್ ಮಾಡಿದೀವಿ, SEZ ನ ಬಗ್ಗೆ ಮಾತಾಡಿದೀವಿ. ಅಗೇನ್ ಇದನ್ನ ನಾನು ಯಾಕೆ ಔಟ್ಡೇಟೆಡ್ ಕ್ವಶನ್ ಅಂತ ಹೇಳಿದೆ ಅಂತ ಕೇಳಿದಾಗ ನಾವೇನ್ ಮಾಡಿದೀವಿ, SEZ ಆಕ್ಟ್ ಅನ್ನ ರಿಪ್ಲೇಸ್ ಮಾಡೋದಕ್ಕೆ ದೇಶ್ ಬಿಲ್ ಅಂತ ಹೇಳಿ ಒಂದನ್ನ ಚರ್ಚೆ ಮಾಡ್ತಾ ಇದೀವಿ. ಸೊ 2022ರಿಂದನೇ ದೇಶ್ ಬಿಲ್ ನ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಇವನ್ ಬಾಬಾ ಕಲ್ಯಾಣಿ ಕಮಿಟಿ ಅಂತ ಹೇಳ್ಕೊಂಡು ಒಂದು ಕಮಿಟಿಗಳನ್ನು ಕೂಡ ಮಾಡ್ತೀವಿ. ಆ ಕಮಿಟಿ ಕೂಡ ಏನ್ ಹೇಳ್ತಾ, ಸೊ ಒಂದಿಷ್ಟು ಬದಲಾವಣೆಗಳನ್ನ ಸ್ಪೆಷಲ್ ಎಕನಾಮಿಕ್ ಝೋನ್ ನ ರೆಗ್ಯುಲೇಷನ್ಗೆ ಸಂಬಂಧಪಟ್ಟ ಹಾಗೆ ತರೋದಕ್ಕೆ ಹೇಳಿತ್ತು. ಸೊ ಅದನ್ನು ಕೂಡ ನೋಡಿದ್ವಿ. ಸೊ ಈಗ ನಾವು ದೇಶ್ ಅನ್ನುವಂತ ಒಂದು ಇದನ್ನ ಹೇಳ್ತೀವಿ, ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರೈಸಸ್ ಅಂಡ್ ಸರ್ವಿಸಸ್ ಹಬ್ ಅನ್ನ ಸ್ಥಾಪನೆ ಮಾಡೋದನ್ನ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಭಾರತದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ನಗರ ಸೌಕರ್ಯಗಳನ್ನು ಒದಗಿಸುವುದು ಅಥವಾ ಪುರಾ ಯೋಜನೆಯನ್ನ ಯಾವ ವರ್ಷ ಘೋಷಿಸಲಾಯಿತು? ವೆನ್ ವಾಸ್ ದಿ ಪ್ರೊವಿಷನ್ ಆಫ್ ಅರ್ಬನ್ ಅಮ್ಯುನಿಟೀಸ್ ಟು ರೂರಲ್ ಏರಿಯಾ ಪುರಾ ಸ್ಕೀಮ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಇದನ್ನ ಯಾವ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಕೇಳಿದಾಗ, ಯಾವ ಬಜೆಟ್ ನಲ್ಲಿ ಇದನ್ನ ಘೋಷಣೆ ಮಾಡಿದ್ದಾರೆ ಅಥವಾ ಯಾವ ಫೈನಾನ್ಷಿಯಲ್ ಇಯರ್ ಅಲ್ಲಿ ಇದನ್ನ ಘೋಷಣೆ ಮಾಡಿದ್ದಾರೆ, ಜಾರಿಗೆ ತಂದಿರೋದು ಯಾವಾಗ ಇದನ್ನ, ಅಥವಾ ಈ ಒಂದು ಪರ್ಟಿಕ್ಯುಲರ್ ಆದಂತ ಸೊ ಯೋಜನೆಯನ್ನ ಜಾರಿಗೆ ತಂದಿರೋದು ಯಾವಾಗ ಅಂತ ಕೇಳಿದಾಗ 2004ರಿಂದ. ಓಕೆ, ಪುರಾ ಯೋಜನೆಯನ್ನ ಜಾರಿಗೆ ತಂದಿರೋದು 2004ರಿಂದ. ಆದ್ರೆ ಅದನ್ನ ಅನೌನ್ಸ್ ಮಾಡಿರೋದನ್ನ ಕೇಳ್ತಿದ್ರು, ಇವರು ಇಂಟ್ರೊಡ್ಯೂಸ್ ಮಾಡಿರೋದು ಯಾವಾಗ ಅಂತ ಕೇಳಿದಾಗ 2003ರಿಂದ. ಅಗೇನ್ ಸಿಂಪಲ್ ಕ್ವಶನ್ ಆದ್ರೆ ಟ್ರಿಕ್ಕಿ ಕ್ವಶನ್, ಸಿಂಪಲ್ ಬಟ್ ಟ್ರಿಕ್ಕಿ ಕ್ವಶನ್. ಓಕೆ, ಸೊ ಇದನ್ನು ಕೂಡ ನೋಡ್ತೀವಿ ಪುರಾಗೆ ಸಂಬಂಧಪಟ್ಟ. ಸೊ ಅದನ್ನ ಕೂಡ ನೀವು ನೋಡ್ಬೋದು 2004ರಲ್ಲಿ ಇದನ್ನ ಜಾರಿಗೆ ತಂದಿದ್ದೀವಿ. ಆದ್ರೆ ಸೊ ನಾವು ಅದನ್ನ ಡಿಸ್ಕಸ್ ಮಾಡಿರ್ಲಿಲ್ಲ. 2003ರಲ್ಲಿ ಇದನ್ನ ಅನೌನ್ಸ್ ಮಾಡಿರೋದನ್ನ ಡಿಸ್ಕಸ್ ಮಾಡಿಲ್ಲ, ಯಾಕಂದ್ರೆ ಡೈರೆಕ್ಟ್ ಆಗಿ ಜಾರಿಗೆ ತಂದಿರೋದನ್ನ ನೋಡಿದ್ವಿ. ಸೊ ಆದ್ರೆ ಇದನ್ನ ಏನ್ ಮಾಡಿದ್ವಿ 2003ರಲ್ಲಿ ಸೊ ನಾವು ಇದನ್ನ ಸೊ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಥವಾ ಅದನ್ನ ಅನೌನ್ಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ವಶನ್, ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಬಗ್ಗೆ ಇದೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಮತ್ತೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಸೊ ಇದನ್ನ ಏನ್ ಮಾಡಿದ್ದಾರೆ ವರ್ಷಗಳ ಜೊತೆಯಲ್ಲಿ ಕಂಪೇರ್ ಮಾಡಿ. ಇದರಲ್ಲಿ ನೀವೇನಾದ್ರೂ ಅಬ್ಸರ್ವ್ ಮಾಡ್ತೀರಾ ಅಂತಂದ್ರೆ ಕೆಲವೊಂದನ್ನ ನಿಮ್ ನೆನಪಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಮೊದಲನೇದು ಯಾವುದು, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದು ಯಾವಾಗ ಬಂದಿರೋದು 2014ರಲ್ಲಿ ಬಂದಿರೋದು, ಅದನ್ನ ನೆನಪಲ್ಲಿ ಇಟ್ಕೋಬಹುದು. ಅಥವಾ ರೀಸೆಂಟ್ ಆಗಿ ಬಂದಿರೋದು ಯಾವ್ದಪ್ಪ ಅಂತ ಕೇಳಿದಾಗ ಜನ ಆರೋಗ್ಯ ಯೋಜನೆ ನೋಡ್ತೀರಾ, ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಜನ ಆರೋಗ್ಯ ಯೋಜನೆ ಅದು ಬಂದಿರೋದು ಯಾವಾಗ 2018ರಲ್ಲಿ. ಸೊ ಅದನ್ನೇ ನೀವೇನಾದ್ರೂ C1 ಯಾವ್ದ್ರಲ್ಲಿದೆ ಅಂತ ಚೆಕ್ ಮಾಡಿದ್ರೆ C1 ಇದು 2ರಲ್ಲಿದೆ. ಸೊ 2 ಮತ್ತು 3ರಲ್ಲಿ C1 ಇದೆ, ಹೌದಾ. ಇನ್ನು A3 ಯಾವ್ದ್ರಲ್ಲಿದೆ ಅಂತ ಕೇಳಿದಾಗ A3 ಇರೋದು ಯಾವುದು 2ರಲ್ಲಿ, 2 ಮಾತ್ರ ನಿಮಗೆ ಸರಿ ಆಗುತ್ತೆ. ಸೊ ಆದ್ರೆ ಇಲ್ಲಿ ಒಂದು ಚಿಕ್ಕದಾದಂತ ಪ್ರಾಬ್ಲಮ್ ಏನಾಗಿದೆ ಅಂತ ಕೇಳಿದಾಗ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಬಂದಿರೋದು ಕೂಡ 2015ರಲ್ಲೇ, ಇವನ್ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕೂಡ ಬಂದಿರೋದು 2015ರಲ್ಲೇ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಈ ಆಪ್ಷನ್ ಅನ್ನ ನೀವೇನಾದ್ರೂ ನೋಡಿದ್ರೆ ಅಪ್ರಾಪ್ರಿಯೇಟ್ ಅಂತ ಆನ್ಸರ್, ಆದ್ರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ಇದು 2016ಕ್ಕೆ ಅಂತೇಳಿ ತಗೋತಿದ್ದಾರೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ 2015, ಪ್ರಧಾನಮಂತ್ರಿ ಮುದ್ರಾ ಯೋಜನೆ 2016 ಅಂತ ತಗೋಬೇಕಾಗುತ್ತೆ. ಓಕೆ, ಅದು ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್, ಎಕ್ಸಾಕ್ಟ್ ಆನ್ಸರ್ ಅಲ್ಲ. ಸೊ ಅದನ್ನು ಕೂಡ ಕ್ವಶನ್ ಮಾಡ್ಬೋದು, ಯಾಕಂದ್ರೆ 2016ರಲ್ಲ, ಅದ್ರ ಬದಲಾಗಿ ಏನಾಗುತ್ತೆ 2015ರಲ್ಲಿ ಬಂದಿರೋದು ಪ್ರಧಾನಮಂತ್ರಿ ಮುದ್ರಾ ಯೋಜನಾ. ಸೊ ಅದನ್ನ ನೀವು ಇವನ್ ಅಫಿಷಿಯಲ್ ಮುದ್ರಾ ವೆಬ್ಸೈಟ್ ಅಲ್ಲಿ ಕೂಡ ಚೆಕ್ ಮಾಡಬಹುದು. ಓಕೆ, ಸೊ ಅದನ್ನು ಕೂಡ ನೀವು ಅಫಿಷಿಯಲ್ ಮುದ್ರಾ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದು. ಮುದ್ರಾ ಯಾವಾಗ ಬಂದಿರೋದು ಏಪ್ರಿಲ್ 8, 2015. ಹಾಗೇನಾದ್ರೂ ನೀವು ನೋಡೋದಕ್ಕೆ ಹೋದ್ರೆ ಇದನ್ನ ಸೊ ಮುದ್ರಾ ಯೋಜನೆ 2015 D4 ಅನ್ನ ನೀವು ನೋಡೋದಕ್ಕೆ ಹೋದ್ರೆ 1ರಲ್ಲಿದೆ, ಆದ್ರೆ ಇದರಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ನಿಮಗೆ. ಜನ್ಧನ್ 2018ರಲ್ಲಿ ಬರೋದು ಸಾಧ್ಯ ಇಲ್ಲ, ಇಷ್ಟು ರೀಸೆಂಟ್ ಇಲ್ಲ, ಅದು 2014ರಲ್ಲಿ. ಅದಕ್ಕೆ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ ಏನಾಗುತ್ತೆ 2 ಆಗುತ್ತೆ. ಸೊ ನೆಕ್ಸ್ಟ್ ಕೆಲವೊಂದು ಕಮಿಟಿಗಳನ್ನು ಕೊಟ್ಟಿದ್ದಾರೆ. ಆ ಕಮಿಟಿ ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಮ್ಯಾಚ್ ಮಾಡ್ಬೇಕು. ಸೊ ಫಸ್ಟ್ ಒನ್ ರಂಗರಾಜನ್ ಕಮಿಟಿ, ಸೆಕೆಂಡ್ ಒನ್ ನರಸಿಂಹನ್ ಕಮಿಟಿ, ಥರ್ಡ್ ಒನ್ ವಿಜಯ್ ಕೇಳ್ಕರ್ ಕಮಿಟಿ, ಮತ್ತೆ 4ನೇದು ಮಲ್ಹೋತ್ರಾ ಕಮಿಟಿ ಅಂತ.
ಸೊ ಮೊದಲನೇದು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನರಸಿಂಹನ್ ಕಮಿಟಿಯನ್ನು ನಿಮ್ಗೆ ಗೊತ್ತಿದೆ ಅಂತಂದ್ರೆ, ನರಸಿಂಹನ್ ಕಮಿಟಿ ಇದನ್ನ ಏನ್ ಕರಿತೀವಿ, ಕಮಿಟಿ ಆನ್ ಫೈನಾನ್ಷಿಯಲ್ ಸಿಸ್ಟಮ್ಸ್ ಅಂತ ಕೂಡ ಕರಿತೀವಿ. ಹಣಕಾಸು ವಲಯಕ್ಕೆ ಸಂಬಂಧಪಟ್ಟಂತ ಸುಧಾರಣೆಗೆ ಸಂಬಂಧಪಟ್ಟಿದೆ. B4 ಅಗೇನ್ B4 ನೋಡಿದ್ರು ಕೂಡ ನಿಮ್ಗೆ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಮಲ್ಹೋತ್ರಾ ಕಮಿಟಿಯನ್ನ ಎಲ್ಲಿ ಹೇಳಿದೆ ಅಂತ ಕೇಳಿದಾಗ IRDA ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಹೇಳಿದೆ. IRDAI ಅಂತ ಕರಿಬಹುದು ನೀವು, ಇನ್ಸೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದನ್ನ ನೀವು ನೋಡೋದಕ್ಕೋದ್ರೆ ಇನ್ಸೂರೆನ್ಸ್ ಸೆಕ್ಟರ್ಗೆ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಿದೆ. D2 ಇದು ಕೂಡ ಸರಿ ಇದೆ. ಓಕೆ, ನೆಕ್ಸ್ಟ್ ರಂಗರಾಜನ್ ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ರಂಗರಾಜನ್ ಕಮಿಟಿ ಪೋವರ್ಟಿ ಎಸ್ಟಿಮೇಷನ್ಗೆ ಸಂಬಂಧಪಟ್ಟಿದೆ. ತೆಂಡೂಲ್ಕರ್ ಕಮಿಟಿಯ ನಂತರದಲ್ಲಿ ಸೊ ಅದನ್ನ ರಿವ್ಯೂ ಮಾಡೋದಕ್ಕೆ ಬಂದಂತ ಕಮಿಟಿ ಇದು 2012ರಲ್ಲಿ ಬಂದಿರುವಂತಹ ಕಮಿಟಿ ರಂಗರಾಜನ್ ಕಮಿಟಿ. ವಿಜಯ್ ಕೇಲ್ಕರ್ ಕಮಿಟಿ ಆಕ್ಚುಲಿ ಬಹಳಷ್ಟು ಬೇರೆ ಬೇರೆ ಕಮಿಟಿಗಳಿದಾವೆ. ಸೊ ಅದರಲ್ಲಿ ನೀವೇ ನೋಡ್ತೀರಾ ಟ್ಯಾಕ್ಸ್ ರಿಫಾರ್ಮ್ಸ್ ಕಮಿಟಿ ಕೂಡ ಒಂದಿದೆ ವಿಜಯ್ ಕೇಲ್ಕರ್ ಅವರ ಅಡಿಯಲ್ಲಿ. ಅದರ ಜೊತೆಲಿ PPP ಮಾಡೆಲ್ಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳಿಗಾಗಿ PPP ಮಾಡೆಲ್ಗಳನ್ನ ಮಾಡೋದಕ್ಕೂ ಕೂಡ ಸೊ ವಿಜಯ್ ಕೇಲ್ಕರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಮಾಡಿದ್ವಿ. ಸೊ ಆ ಕಾರಣಕ್ಕಾಗಿ ಅದು ಕೂಡ ಸರಿ. ಸೊ ಇಲ್ಲಿ ಸರಿಯಾದಂತ ಉತ್ತರ ಏನು, ಆಪ್ಷನ್ 1. ಸೊ ಆಪ್ಷನ್ 1 A3 ಅಂದ್ರೆ ರಂಗರಾಜನ್ ಕಮಿಟಿ ಪೋವರ್ಟಿ ಎಸ್ಟಿಮೇಷನ್, B4 ನರಸಿಂಹನ್ ಕಮಿಟಿ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್, C1 ವಿಜಯ್ ಕೇಲ್ಕರ್ ಕಮಿಟಿ PPP ಮಾಡೆಲ್ಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಅಂಡ್ D2 ದಟ್ ಈಸ್ D2 ದಟ್ ಈಸ್ ಇನ್ಸೂರೆನ್ಸ್ ರಿಫಾರ್ಮ್ಸ್. ಮಲ್ಹೋತ್ರಾ ಕಮಿಟಿ ಇನ್ಸೂರೆನ್ಸ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಿದೆ. ಸೊ ಅದನ್ನ ಇದರಲ್ಲಿ ನಾವು 3 ಕಮಿಟಿಗಳ ಬಗ್ಗೆ ಚರ್ಚೆ ಮಾಡಿದೀವಿ. ಒಂದು ರಂಗರಾಜನ್ ಕಮಿಟಿಯ ಬಗ್ಗೆ ಚರ್ಚೆ ಮಾಡಿದೀವಿ, 2012ರಲ್ಲಿ ಬಂದಿರೋದು ತೆಂಡೂಲ್ಕರ್ ಕಮಿಟಿಯ ನಂತರದಲ್ಲಿ. ನರಸಿಂಹನ್ ಕಮಿಟಿಯ ಬಗ್ಗೆ ಚರ್ಚೆ ಮಾಡಿದೀವಿ, ಕಮಿಟಿ ಆನ್ ಫೈನಾನ್ಷಿಯಲ್ ಸಿಸ್ಟಮ್ಸ್ ಅಂತೇಳಿ ನೀವು ನೋಡಬಹುದು. ಸೊ ಅದೇ ರೀತಿಯಲ್ಲಿ ವಿಮಾ ಸುಧಾರಣಾ ಸಮಿತಿ RN ಮಲ್ಹೋತ್ರಾ ಅವರ ಅಡಿಯಲ್ಲಿ ಇನ್ಸೂರೆನ್ಸ್ ರಿಫಾರ್ಮ್ಸ್ ಕಮಿಟಿಯನ್ನು ಕೂಡ ನೋಡಿದೀವಿ. ಸೊ ಇವೆಲ್ಲವುಗಳನ್ನ ನೀವು ಅಬ್ಸರ್ವ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿಯ ತನಕ ನಾವೇನು ಕ್ಲಾಸ್ ಅಲ್ಲಿ ಕವರ್ ಮಾಡಿದೀವಿ ಅದು ಬಂದಿದೀವಿ. ಇನ್ನು ಕೆಲವೊಂದು ಕ್ವಶನ್ಸ್ಗಳು ಏನಿದೆ ಕ್ಲಾಸ್ ಅಲ್ಲಿ ನಾವು ಕವರ್ ಮಾಡಿಲ್ಲದೆ ಇರೋದು ಕೂಡ ಬಂದಿದೆ, ಅಥವಾ ಕರೆಂಟ್ ಅಫೇರ್ಸ್ ಇಂದ ಬಂದಿದೆ. ಸೊ ಒಂದು ಡ್ಯಾಶ್ ಮಂಡಿಸಿದ್ದಕ್ಕಾಗಿ ಕ್ಲಾಡಿಯಾ ಗೋಲ್ಡನ್ ಅವರಿಗೆ 2023 ಆಲ್ಫ್ರೆಡ್ ನೊಬೆಲ್ ರವರ ಸ್ಮರಣೆಯಲ್ಲಿ ಅರ್ಥಶಾಸ್ತ್ರದ ವಿಜ್ಞಾನ ಶಾಸ್ತ್ರಗಳಲ್ಲಿ ನೀಡುವ ಸ್ಟೆರಿಜಸ್ ರಿಕ್ಸ್ ಬ್ಯಾಂಕ್ಸ್ ಪಾರಿತೋಷಿಕವನ್ನು ನೀಡಲಾಗಿದೆ ಅಂತ ಕೇಳಿದ್ರು. Okay, Sverig's Riksbank Prize 2023 in Economic Sciences in the memory of Alfred Nobel has been awarded to Claudia Golden for advancing. ಇದನ್ನು ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ ಇವರು ಯಾವುದಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಇದನ್ನ ಹೇಳ್ತಾರೆ ಅಥವಾ ಯಾವ ವರ್ಕ್ಗೆ ಸಂಬಂಧಪಟ್ಟಾಗಿ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವುಮೆನ್ಸ್ ಲೇಬರ್ ಮಾರ್ಕೆಟ್ ಔಟ್ಕಮ್ಸ್. ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವುಮೆನ್ಸ್ ಲೇಬರ್ ಮಾರ್ಕೆಟ್ ಔಟ್ಕಮ್ಸ್. ಸೊ ಈ ಒಂದು ಪರ್ಟಿಕ್ಯುಲರ್ ಆದಂತ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರ ಒಂದು ಭಾಗವಹಿಸುವಿಕೆ ಯಾವ ತರ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋ ರಿಲೇಟೆಡ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಆದಂತ ಪುಸ್ತಕ ಇರುವಂತದ್ದು ಅಥವಾ ರಿಸರ್ಚ್ ಇರುವಂತದ್ದು, ಅದಕ್ಕೆ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ನೀವು ನೋಡ್ಬೋದು ಕ್ಲೋಡಿಯಾ ಗೋಲ್ಡಿನ್ ಅವ್ರಿಗೆ ಫಾರ್ ಹ್ಯಾವಿಂಗ್ ಅಡ್ವಾನ್ಸ್ಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವುಮೆನ್ಸ್ ಲೇಬರ್ ಮಾರ್ಕೆಟ್ ಔಟ್ಕಮ್ಸ್ ಅಂತ ಹೇಳ್ತಾರೆ. ಸೊ ಅದನ್ನ ಕೊಟ್ಟಿರೋದನ್ನ ನೋಡ್ತಾರೆ. ಸೊ ನೆಕ್ಸ್ಟ್, recently released National Multidimensional Poverty Index by NITI Aayog retains such as 10 original indicators of the global MPI model and has added 2 indicators. ನೀತಿ ಆಯೋಗದ ಮೂಲಕ ಇತ್ತೀಚೆಗೆ ಬಿಡುಗಡೆಗೊಂಡಂತ ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚಕವು ಜಾಗತಿಕ ಮಲ್ಟಿಡೈಮೆನ್ಷನಲ್ ಪೋವರ್ಟಿ ಇಂಡೆಕ್ಸ್ ಮಾದರಿಯ 10 ಮೂಲ ಸೂಚಕಗಳನ್ನು ಉಳಿಸಿಕೊಂಡಿದೆ ಮತ್ತು ಎಕ್ಸ್ಟ್ರಾ 2 ಸೂಚಕಗಳನ್ನ ಸೇರಿಸಿಕೊಂಡಿದೆ. ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ಈಗ ಮೊದಲನೇದಾಗಿ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ 3 ಇದರಲ್ಲಿ ಬರುತ್ತೆ. ಒಂದು ಎಜುಕೇಶನ್. ಓಕೆ, ಸೊ ಮೊದಲನೇದು ಆರೋಗ್ಯ, ಸೊ ಅದೇ ರೀತಿಯಲ್ಲಿ ಶಿಕ್ಷಣ ಎಜುಕೇಶನ್, ಮತ್ತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಈ 3 ಇದರಲ್ಲಿ ಬರುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಈ 3 ಹೆಸರಿನಲ್ಲಿ ನಮ್ಗೆ ಏನಾಗುತ್ತೆ, ಸೊ ಈ ಒಂದು ಮಲ್ಟಿ ಡೈಮೆನ್ಷನಲ್ ಪೋವರ್ಟಿ ಇಂಡೆಕ್ಸ್ ಬರೋದನ್ನ ನೋಡ್ತಾರೆ. ಸೊ ಇದರಲ್ಲಿ ಹೆಲ್ತ್ ನ ಒಳಗಡೆ ಮತ್ತೆ ಎಜುಕೇಶನ್ ನ ಒಳಗಡೆ ಕಾಮನ್ ಆಗಿದೆ. ಸೊ ಅಥವಾ ಹೆಲ್ತ್ ನ ಒಳಗಡೆ ಒಂದು ಎಕ್ಸ್ಟ್ರಾವನ್ನ ತಗೊಂಡಿದ್ದಾರೆ ನೀತಿ ಆಯೋಗದಲ್ಲಿ. ಅದು ಯಾವುದು, ಮೆಟರ್ನಲ್ ಹೆಲ್ತ್ ಅಂತ ತಗೋತೀರಾ, ತಾಯಂದಿರ ಆರೋಗ್ಯ. ಸೊ ಅದರ ಜೊತೆಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಒಳಗಡೆ ನಿಮ್ಗೆ ಏನಿದೆ, ಕ್ಲೀನ್ ಬರ್ನಿಂಗ್ ಫ್ಯೂಯಲ್ ಈ ತರದೆಲ್ಲ ಇರುತ್ತೆ, ಅಥವಾ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆಯಾ ಇಲ್ವಾ ಆ ತರದೆಲ್ಲ ಇರುತ್ತೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಲ್ಲಿ ಮತ್ತೊಂದು ಎಕ್ಸ್ಟ್ರಾವನ್ನ ಯಾವ ತಗೊಂಡಿದ್ದಾರೆ, ಬ್ಯಾಂಕ್ ಅಕೌಂಟ್ ಇರೋದನ್ನ ತಗೊಂಡಿದ್ದಾರೆ. ಸೊ ಇವೆರಡು ಹೊಸದಾಗಿ ನೀತಿ ಆಯೋಗನ ಒಳಗಡೆ, ನೀತಿ ಆಯೋಗನ ಮಲ್ಟಿ ಡೈಮೆನ್ಷನಲ್ ಪೋವರ್ಟಿ ಇಂಡೆಕ್ಸ್ ನಲ್ಲಿ ತಗೊಂಡಿರೋದು. ಸೊ ಅದನ್ನ ಇಲ್ಲಿ ಕ್ವಶನ್ ಕೇಳ್ತಿದ್ದಾರೆ. ಸೊ ಆಪ್ಷನ್ 1 ಮೆಟರ್ನಲ್ ಹೆಲ್ತ್ ಅಂಡ್ ಬ್ಯಾಂಕ್ ಅಕೌಂಟ್ ಏನಿಲ್ಲ, ಸೊ ಇದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನ ನೀವು ಈ ಆಪ್ಷನ್ ನಲ್ಲಿ ಅಥವಾ ಈ ಒಂದು ಟೋಟಲ್ ಇಂಡಿಕೇಟರ್ಸ್ ಅಲ್ಲಿ ಕೂಡ ನೀವು ನೋಡಬಹುದು. ಸೊ ಏನೇನಿದೆ ಅಂತ ಹೇಳ್ಕೊಂಡು, ಹೆಲ್ತ್ ನ ಒಳಗಡೆ ನ್ಯೂಟ್ರಿಷನ್ ಇದೆ,
ಚೈಲ್ಡ್ ಅಂಡ್ ಅಡಲಸೆಂಟ್ ಮೋರ್ಟಾಲಿಟಿ ಇದೆ. ಅದೇ ರೀತಿಯಲ್ಲಿ ಮೆಟರ್ನಲ್ ಹೆಲ್ತ್ ಇದನ್ನ ಎಕ್ಸ್ಟ್ರಾ ಈಗ ಸದ್ಯದಲ್ಲಿ ಆಡ್ ಮಾಡಿರೋದು ಅಂತ ಹೇಳ್ತೀರಾ. ಇನ್ನು ಇಯರ್ಸ್ ಆಫ್ ಸ್ಕೂಲಿಂಗ್ ಮತ್ತೆ ಸ್ಕೂಲ್ ಅಟೆಂಡೆನ್ಸ್ ಎಜುಕೇಶನ್ ಒಳಗಡೆ ಇದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲಿ ಏನಿದೆ, ಕುಕಿಂಗ್ ಫ್ಯೂಯಲ್, ಸ್ಯಾನಿಟೇಷನ್, ಡ್ರಿಂಕಿಂಗ್ ವಾಟರ್, ಹೌಸಿಂಗ್, ಎಲೆಕ್ಟ್ರಿಸಿಟಿ, ಅಸೆಟ್ಸ್ ಇವು ನಾರ್ಮಲ್ ಆಗಿರೋದು. ಈಗ ಬ್ಯಾಂಕ್ ಅಕೌಂಟ್ ಒಂದನ್ನ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿದ್ವಿ. ಅಥವಾ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು, ನೋಡಿರ್ಬೋದು, 2 ನ್ಯೂ ಇಂಡಿಕೇಟರ್ಸ್, ನೇಮ್ಲಿ ಮೆಟರ್ನಲ್ ಹೆಲ್ತ್, ಸೊ ಇನ್ ದ ಡೈಮೆನ್ಷನ್ ಆಫ್ ಹೆಲ್ತ್, ಅಂಡ್ ಬ್ಯಾಂಕ್ ಅಕೌಂಟ್ ಇನ್ ದ ಡೈಮೆನ್ಷನ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಸೊ ದೇ ಆರ್ ಆಡೆಡ್ ಅಂತ ಹೇಳ್ತಾರೆ. ಸೊ ಇದು ರೀಸೆಂಟ್ ಆಗಿ ಬಿಡುಗಡೆ ಮಾಡಿರೋದು, ಆ ಕಾರಣಕ್ಕಾಗಿ ನ್ಯೂಸ್ ಅಲ್ಲಿ ಇತ್ತು. ಸೊ ಇದು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಅಂತ ತಗೊಳ್ಳೋಣ. ಸೊ ಇವಿಷ್ಟು ನಮಗೆ ಬಂದಿರುವಂತಹ 17 ಪ್ರಶ್ನೆಗಳು. ಅಗೇನ್ ಮೆಜಾರಿಟಿ ಎಲ್ಲಿಂದ ಬಂದಿದೆ, ಕರ್ನಾಟಕ ಎಕನಾಮಿಕ್ ಸರ್ವೆಯಿಂದ ಮೇಜರ್ ಆಗಿ ಬಂದಿರೋದನ್ನ ನೋಡ್ತೀರಾ. ಇನ್ನು ಇಂಡಿಯನ್ ಎಕನಾಮಿಕ್ ಸರ್ವೆಯಿಂದ ಕೂಡ ಬಂದಿದೆ, ಅದೇ ರೀತಿಯಲ್ಲಿ ಇಂಡಿಯಾದ ಬಜೆಟ್ ಇಂದ ಬಂದಿದೆ. ಸೊ ಬಜೆಟ್ ನ ಒಳಗಡೆ ನಾವು ಇಂಟರಿಮ್ ಬಜೆಟ್ ಇಂದ ಹೆಚ್ಚಾಗಿ ಕ್ವಶನ್ ಗಳನ್ನ ನೋಡಿದೀವಿ ಇಲ್ಲಿ. ಸೊ ಮೋಸ್ಟ್ ಪ್ರಾಬಬಲಿ ಏನಾಗುತ್ತೆ, KS ಪೇಪರ್ ಅಲ್ಲಿ ನೀವು ನೋಡೋದಕ್ಕೆ ಹೋದ್ರೆ ಅದು ಮೇನ್ ಬಜೆಟ್ ಇಂದ ಬರ್ಬೋದು. ಅಂದ್ರೆ ಈಗ ನಮ್ಗೆ ಸೊ ಏನು ಜೂನ್ ನಲ್ಲಿ ಬಂದಿರುವಂತ ಮೇನ್ ಬಜೆಟ್ ಇದೆ ಅದರ ಬೇಸಿಸ್ ಮೇಲೆ ಕೂಡ ಬರ್ಬೋದು. ಸೊ ಇದು ನಾವು ಅಬ್ಸರ್ವ್ ಮಾಡೋದು. ಅಗೇನ್ ನಾನು ಯಾಕೆ ಇಲ್ಲಿ ರಿಸೋರ್ಸ್ ಗಳು ಎಲ್ಲಿಂದ, ಯಾವ ಸೋರ್ಸ್ ಇಂದ ಈ ತರ ಕ್ವಶನ್ ಬಂದಿದೆ ಅಂತ ನೋಡ್ತಾ ಇದ್ದೀನಿ ಅಂತ ಕೇಳಿದಾಗ, KS ಎಕ್ಸಾಮ್ಗೆ ನೀವು ಓದೋದಕ್ಕೆ ಹೆಲ್ಪ್ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಓಕೆನಾ? ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ಸೀರೀಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಇನ್ನೂ ತನಕ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬೈ ಬೈ ಅಂಡ್ ಸಿ ಯು.